ಭುವನದಿ ಕರ್ನಾಟಕ ನ್ಯೂನವಿಲ್ಲದ ವಿಶೇಷ ಜಾತಕ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮಿಶ್ರಿತ ಭಾವ ಕುದುರೆ ಓಟಕ್ಕೆಲ್ಲ ಕಡಿವಾಣವು ಶಾಶ್ವತ ಭಿನ್ನ ಭುವನದಿ ಕರ್ನಾಟಕ ನ್ಯೂನವಿಲ್ಲದ ವಿಶೇಷ ಜಾತಕ. ಕೆಸರು ಇರುವುದು ಆ ಕೆಸರಿನಲ್ಲಿಯೇ ಕಮಲ ನಲಿಯುವುದು ಜಗಕ ಮೂಲ್ಯ ಸುಮವನಿದ್ದ ಕೆಸರು ಧನ್ಯವು ಆ ಕುಮುದೆ ಮಾನ್ಯವು ಭಿನ್ನ ಭುವನದಿ ಕರ್ನಾಟಕ ನ್ಯೂನವಿಲ್ಲದ ವಿಶೇಷ ಜಾತಕ. ಬದುಕಿಗೊಂದು ಅರ್ಥ ಬೇಕು, ಬದುಕನರಿಯಬೇಕು, 3 ದಿನದ ಬಾಳಾದರೂ ಆತ್ಮ ತೃಪ್ತಿ ಬೇಕು, ನವಚೇತನ ಸರ್ವರೆದೆಗೆ ಸ್ಫೂರ್ತಿಯಾಗಬೇಕು, ಕ್ಷೇಮಗಿರಿಯ ಸಹಯೋಗವೇ ಸಂತೋಷದ ಮೆಲುಕು, ಕ್ಷೇಮಗಿರಿಯಲಿ ಕರ್ನಾಟಕ ನ್ಯೂನವಿಲ್ಲದ ವಿಶೇಷ ಜಾತಕ, ಕ್ಷೇಮಗಿರಿಯಲಿ ಕರ್ನಾಟಕ ನ್ಯೂನವಿಲ್ಲದ ವಿಶೇಷ ಜಾತಕ, ವಿಶೇಷ ಜಾತಕ, ವಿಶೇಷ ಜಾತಕ. ಚಿನ್ನು, ಚಿನ್ನು, ಸಾಕು ಆಟ ಆಡಿದ್ದು, ಬೇಗ ಬಾಮ್ಮ. ಬಂದೆ ಅಪ್ಪ. ಐಶು, ಚಾಕ್ಲೇಟ್ ನಿನಗೆ. ಐಶು ನಿಂತ್ಕೋ. ನನ್ಗೊಂದು ಕತೆ ಹೇಳಿ, ಅವಾಗಲೇ ನಾನು ನಿಂತ್ಕೊಳ್ಳೋದು. ನಿನ್ ಕತೆ ತಾನೇ ಬೇಕು, ಹೇಳ್ತೀನಿ ನಿಂತ್ಕೋ. ಈ ಕಥೆಯಲ್ಲಿ ಫೈಟಿ ಡ್ಯಾನ್ಸ್ ಪವರ್ ರೇಂಜರ್ಸ್ ತರ ಯಾರು ಇದ್ದಾರಾ? ಅವರೆಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಕಥೆಯಲ್ಲಿ ಡ್ಯಾನ್ಸು, ಡ್ರಾಮಾ, ಆಕ್ಷನ್ ಎಲ್ಲ ಇದೆ. ಹೌದಾ? ಈ ಕಥೆ ಹೆಸರೇನು? ಈ ಕಥೆ ಹೆಸರು ಕರ್ನಾಟಕ. ಹಾಗಂದ್ರೆ ಏನಪ್ಪ? ಯಾಕೆ ನಿಂಗೆ ಗೊತ್ತಿಲ್ವಾ? ನಂಗೆ ಗೊತ್ತಿಲ್ಲ. ಬೈಲಿ. ಕರ್ ಅಂದ್ರೆ ಕಪ್ಪು, ದಟ್ಟವಾದ ಅಥವಾ ಸಮೃದ್ಧಿಯಾಗಿದ್ದು ಅಂತ. ಉದಾಹರಣೆಗೆ ಒಂದು ಚಿಕ್ಕ ಗಿಡ ಬೆಳೆಯುವಾಗ ಅದರ ಎಲೆ ತೆಳ್ಳಗಿರುತ್ತೆ. ಅದೇ ಗಿಡ ಸಂಪೂರ್ಣವಾಗಿ ಬೆಳೆದು ಮರ ಆದಾಗ ಅದರ ಎಲೆ ದಟ್ಟವಾಗಿ ಅಥವಾ ಕಪ್ಪಾಗಿರುತ್ತೆ. ಹಾಗೆ ಸಮೃದ್ಧಿಯಾಗಿರೋದಕ್ಕೆ ಕರ್ ಅಂತಾರೆ. ಇನ್ನು ವ್ಯಕ್ತಿತ್ವವನ್ನ ಜೀವನ ಅನ್ನೋ ವೇದಿಕೆ ಮೇಲೆ ಪ್ರತಿಬಿಂಬಿಸೋದಕ್ಕೆ
ನಾಟಕ ಅಂತಾರೆ. ಕ್ಷೇಮಗಿರಿಯಲ್ಲಿ ಕರ್ನಾಟಕ. ಭಾರ್ಗವ್, ಭಾರ್ಗವ್, ಹಾಂ ಬಾರೋ, ನಿಂಗೆ ಇಷ್ಟವಾದ ಕೇಸರಿ ಬಾತ್ ಮಾಡಿದ್ದೀನಿ, ತಿನ್ಬಾರೋ. ಬಂದೆ. ಬಿಸಿ ಇದ್ರೇನೆ ತಿನ್ನಕ್ ಚಂದ ಅದು. ಬಾ. ಸರಿ ಬಂದೆ ಅಮ್ಮ. ತಗೋ. ಅಮ್ಮ, ಅಪ್ಪ ಬರಲಿಲ್ವಾ? ಅವರಲ್ಲಿ ಇಷ್ಟು ಬೇಗ ಬರ್ತಾರೆ? ಸ್ಟೇಷನಲ್ಲಿ ಆ ಕೇಸು ಈ ಕೇಸು ಅಂತಿರ್ತಾರೆ. ನೀನು ತಿನ್ನು. ಹೋಗ್ಲಿ ಬಿಡಮ್ಮ, ಅವ್ರ ಕೆಲಸನೇ ಅಂಥದ್ದು. ನೀನು ಹೀಗೆ ಸಪೋರ್ಟ್ ಮಾಡೋದಕ್ಕೆ ಅವ್ರು ಹಾಗೆ ಆಡ್ತಿರೋದು, ಗೊತ್ತಾಯ್ತಾ? ಬೆಳಿಗ್ಗೆ ಬೆಳಿಗ್ಗೆ ಏನೋ ಗೀಚ್ತಿದ್ದೆ. ಏನು ಪೇಷಂಟ್ ಪ್ರಿಸ್ಕ್ರಿಪ್ಷನಾ? ಕೆಲವೊಂದು ಕನ್ನಡ ಶಬ್ದಗಳ ಬಗ್ಗೆ ಬರೀತಿದ್ದೆ. ಸರಿ, ನನ್ನ ಕೆಲಸ ಇದೆ. ಅಮ್ಮಮ್ಮ ಇರು, ನಿಂಗೊಂದು ಕ್ವಶನ್ ಕೇಳಲಾ? ಪ್ಲೀಸ್ ಕಣೋ, ತುಂಬ ಕೆಲಸ ಇದೆ ಕಣೋ. ಅಮ್ಮ, ಒಂದೇ ಕ್ವಶನ್. ಪ್ಲೀಸ್ 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 ಒಂದು ಕ್ವಶನ್. ಸರಿ ಕೇಳು. ಈಗ ಸ್ವೀಟ್ ಅಂದ್ರೆ ಏನು ಹೇಳಿ ನೋಡೋಣ? ಸ್ವೀಟು ಕೇಸರಿ ಬಾತು. ಅದಕ್ಕೆ ಇನ್ನೊಂದು ಅರ್ಥ ಇದೆ. ಏನೋ? ಇವಾಗ ನಿನ್ನ ಫೇವ್ರೆಟ್ ಗುಲಾಬ್ ಜಾಮೂನ್, ಬಿಸಿ ಬಿಸಿ ಗುಲಾಬ್ ಜಾಮೂನ್ನ ಪಾಕದಲ್ಲಿ ಹಾಕ್ಬಿಟ್ಟು ತಗೊಂಡು ಬಂದು ಬೌಲಲ್ಲಿ ಕೊಟ್ಟರೆ ಹೇಗಿರುತ್ತೆ? ಬಾಯಲ್ಲಿ ನೀರು ಬರುತ್ತೆ ತಾನೆ. ಹಾಗೆ ಸ್ವೀಟ್ ನೆನೆಸ್ಕೊಂಡಾಗ ಬಾಯಲ್ಲಿ ನೀರು ಬಂದ ಅಂತ ಅದೇ ಜೊಲ್ಲು ಹೇಳ್ಕೊಂಡು ಖುಷಿಯಿಂದ ತಿಂತೀವಿ. ಅದಕ್ಕೆ ಸಿಹಿ ಅನ್ನೋದು. ಮಗ ಸುಮ್ಮನೆ. ಅಮ್ಮ, ನೀನು ನಂಗೊಂದು ಸ್ವೀಟ್ ಕೊಟ್ಟಲ್ಲ, ನಾನು ನಿಂಗೊಂದು ಸ್ವೀಟ್ ಕೊಡ್ತೀನಿ. ಏನು ಸ್ವೀಟು? ಚಾಕ್ಲೇಟ್. ಮಗ, ನಮ್ಮ ಅಪ್ಪನಿಗಿರೋ ಕ್ರಿಮಿನಲ್ ಮೈಂಡ್ ಸೆಟ್ಗೆ ದೊಡ್ಡ ಕ್ರಿಮಿನಲ್ ಲಾಯರ್ ಆಗ್ಬೇಕಾಯ್ತು. ಅಪ್ಪಿ ತಪ್ಪಿ ಡಾಕ್ಟರ್ ಆಗ್ಬಿಟ್ಟಿದ್ದಾರೆ. ಅದ್ ಬಿಡು ಮಗ, ನಾವೇನ್ ಕಮ್ಮಿನಾ? ನಮ್ಗಿರೋ ಬುದ್ಧಿಗೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ ಆಗ್ಬೇಕಾಗಿತ್ತು. ಇವಾಗ ಡಾಕ್ಟರ್ ಓದ್ತಾ ಇಲ್ಲ. ಅದ್ ಸರಿ, ನೆನ್ನೆ ಮ್ಯಾಚ್ ನೋಡ್ದಾ? ಏಯ್, ಮಿಸ್ ಮಾಡ್ಕೊಳ್ಳೋಂಥ ಮ್ಯಾಚನ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತಲ್ವೇನೋದು. ಲಾಸ್ಟ್ ಫೈನಲ್ ಬಾಲ್ ಹೆಂಗೆ? ಧೋನಿ 6. ಧೋನಿ ಬಿಡು ಮಗ. ಪ್ರಿಯಾ ಎಲ್ಲೋ ಅಫೀಸಲ್ಲಿ ಇದ್ದಾಳೆ ನೋಡು. ಹಫೀಜಾ? ಪ್ರಿಯಾ, ಏಯ್ ಪ್ರಿಯಾ, ಏನ್ರ ನಿಮ್ದು? ಕರೆದ್ರೆ ಕೇಳಿಸಲ್ಲ, ಬರೇ ಇಲ್ಲಿ. ಏನ್ ಬೇಗ ಹೇಳಿ, ನಮ್ಗೆ ಇಂಟರ್ನಲ್ಸ್ ಟೈಮ್ ಆಯ್ತು. ಕ್ಲಾಸಿಗೆ ಲೇಟ್ ಆಗೋದ್ರೆ ಕ್ಲಾಸ್ ಒಳಗೆ ಪ್ರೊಫೆಸರ್ಸ್ ಬಿಡಲ್ಲ. ಏನ್ ನೀವಿಬ್ರೆ ಎಕ್ಸಾಮ್ ಬರೆಯಕ್ ಹೋಗೋದು? ನಾವಿಬ್ರೇನ್ ದನ ಮೇಸಕ್ ಹೋಗ್ತೀವಾ? ಅಲ್ವಾ ಮತ್ತೆ? ನೀವ್ ಅದಕ್ಕೂ ಲಾಯಕ್ಕಿಲ್ಲ. ಬಾರೆ. ಏಯ್ ನಿಂತ್ಕೊಳ್ಳೆ, ಏನ್ ಮಾತಾಡ್ತಿದ್ರು? ಹಾಗೆ ಹೋಗ್ತಾ ಇದೆಯಾ? ಹೇಳಿಲ್ವಾ ಇಂಟರ್ನಲ್ಸ್ಗೆ ಟೈಮ್ ಆಯ್ತು ಅಂತ? ಕ್ಲಾಸ್ಗೆ ಹೋಗಿರಂತೆ. ಫಸ್ಟ್ ಅವ್ನು ಕೇಳೋದಕ್ಕೆ ಆನ್ಸರ್ ಮಾಡು. ನೈಟ್ ಕಾಲ್ ಮಾಡ್ದೆ ತಾನೆ, ಯಾಕೆ ರಿಸೀವ್ ಮಾಡಲಿಲ್ಲ? ಅದು ನಮ್ಮ ಏಯ್, ನಾವ್ಯಾಕೋ ನಿಮ್ ಕಾಲ್ ರಿಸೀವ್ ಮಾಡ್ಬೇಕು? ಮಾಡ್ಬೇಕು. ಇಲ್ಲ ಅಂದ್ರೆ ಇಬ್ರು ಹಾಸ್ಟೆಲ್ ಹತ್ರ ಬರ್ತೀವಿ. ನಮ್ಮ ಹಾಸ್ಟೆಲ್ ಹತ್ರ ಬಂದ್ರೆ ನಮ್ಮ ವಾರ್ಡನ್ ನಿಮ್ಮಿಬ್ರು ಕೈಕಾಲ್ ಮುರಿದು ಪ್ರೊಫೆಸರ್ ಕಂಪ್ಲೇಂಟ್ ಮಾಡ್ತಾರಂತೆ. ಪ್ರೊಫೆಸರ್ ಇಲ್ಲೇನ್ ರೋ ಮಾಡ್ತಿದ್ದೀರಾ? ಹೋಗ್ರ ಕ್ಲಾಸ್ಗೆ. ನೋಡಿ ಸರ್, ಪ್ರೊಫೆಸರ್ ನಿರಂಜನ್ ಅವರಿಗೆ ನನ್ನ ಚೇಂಬರಿಗೆ ಬರ್ಲಿಕ್ಕೆ ಹೇಳಿ. ಸರಿ ಸರ್. ಸ್ಟೂಡೆಂಟ್ಸ್, ದಿಸ್ ಇಸ್ ಯೋರ್ ಫಸ್ಟ್ ಇಂಟರ್ನಲ್ ಎಕ್ಸಾಮ್. ಯಾರು ಚೀಟ್ ಮಾಡಬಾರ್ದು. ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ಬರೀರಿ. ಇಟ್ಸ್ ಕೈಂಡ್ ಆಫ್ ಅ ಜನರಲ್ ಟೆಸ್ಟ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ತೇಜಸ್, ಪ್ಲೀಸ್ ಕಂಟಿನ್ಯೂ ವಿತ್ ಯೋರ್ ಎಕ್ಸಾಮ್ಸ್. ಲೋ, ಎಕ್ಸಾಮ್ ಯಾಕೆ ಕೂಗ್ತಾ ಇದೆಯಾ? ಎಕ್ಸಾಮ್ ನಡೀತಾ ಇದೆ, ಗೊತ್ತಾಗಲ್ವಾ? ಹೇ ಹೋಗ. ಅಂದಂಗೆ ನೀನೇನು ಮಾಡ್ತಾ ಇದೆಯಾ ಇಲ್ಲಿ? ಅದು ನೀನು ಟೆಸ್ಟ್ ಹೇಗೆ ತೊಗೊಳ್ತೀನಿ ಅಂತ ನೋಡೋಣ ಅಂತ ಬಂದೆ. ಅಲ್ವಾ ಮತ್ತೆ? ಈ ಟೈಮಲ್ಲಿ ನೀನು ಲೈಬ್ರರಿಲಿ ಇರಬೇಕಾದವನು ಇಲ್ಲೇನು ಮಾಡ್ತಿದ್ಯಾ? ಪ್ರಿಯಾ, ಹೇ ಹೋಗೋ. ಪ್ರಿಯಾ, ಎರಡನೇ ಕ್ವಶನ್ಗೆ ಆನ್ಸರ್ ತೋರ್ಸೆ. ಕಾಣಿಸ್ತಿಲ್ಲ. ಹೇ ಹೋಗೋ. ಆನ್ಸರ್ ಯಾವಾಗ? ಪ್ಲೀಸ್ ತೋರ್ಸ. ಪ್ರಿಯಾ, ತೋರ್ಸೆ. ಹೇ ಹೋಗೋ. ಯಾರಲ್ಲಿ? ನಮ್ಮ ಹೆಚ್ಚೋಡವ್ರಿಗೆ ಗೊತ್ತಾಗ್ಬಿಟ್ರೆ ಇಬ್ಬರಿಗೂ ಎಕ್ಸಾಮ್ ತೊಗೊಂಡ್ಬಿಡ್ತಾರೆ. ನೀನೇನು ಹೆಚ್ಚೋಡಿ ಅದು ಇದು ಅಂತ ಒಳ್ಳೆ ಚಿಕ್ಕ ಮಕ್ಕಳ ಥರ. ಅಂದಾಗೆ ನ್ಯೂರೋ ಸರ್ಜರಿ ಜರ್ನಲ್ನಲ್ಲಿ ಸಂಜೀವ್ ಕುಮಾರ್ ಅವ್ರ ಪೇಪರ್ ಪಬ್ಲಿಷ್ ಆಯಿತು. ಒಳ್ಳೆ ರಿವ್ಯೂ ಬಂದಿದೆ. ಅವಾರ್ಡ್ ಬಂದರೂ ಬರ್ಬೋದು. ಮೇ ಬಿ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್
ಗುಡ್ ಮಾರ್ನಿಂಗ್ ಸರ್. ಏನೋ ಬರಕ್ ಹೇಳಿದ್ರಂತೆ? ಯಾವ ಡಿಪಾರ್ಟ್ಮೆಂಟ್ ಮಾರ್ರೆ ನಿಮ್ದು? ನನ್ನ ಪರ್ಮಿಷನ್ ಇಲ್ಲದೆ ಹೆಡ್ ಇಂಜುರಿ ಕೇಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋಗಿದ್ರಂತೆ. ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಂತ ಕೆಲಸ ನಿಮಗೆ? ಸರ್ ಅದು ಎಮರ್ಜೆನ್ಸಿ ಅಂದ್ರು. ಎಂಥ ಎಮರ್ಜೆನ್ಸಿ? ನನ್ನ ಹತ್ರ ಒಂದು ವಿಷಯ ಮಾತಾಡ್ಲಿಕ್ಕೆ ಆಗ್ಲಿಲ್ವಾ? ನೀವೇ ತೀರ್ಮಾನ ತಗೊಂಡಿದ್ದ? ಸಾರಿ ಸರ್. ನೋಡಿ, ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸ ನೀವು ಮಾಡಿ. ಗುಡ್ ಮಾರ್ನಿಂಗ್ ಸರ್. ಡೀನ್ ಮೇಡಮ್ ಹೇಳಿದ್ರು ಅವ್ರು ತಗೋಬೇಕಾಗಿದ್ದ MS ಕ್ಲಾಸ್ ನೀವು ತಗೋಬೇಕಂತೆ. ಸರಿ, ನೀನು ಹೋಗು. ಸರಿ ಸರ್. ನೋಡಿ, ಇದೇ ಲಾಸ್ಟ್ ವಾರ್ನಿಂಗ್, ಅರ್ಥ ಆಯ್ತಾ? ಹೊರಡಿ ಇವಾಗ. ಹಾಂ ಸರಿ ಅಂತ ಹೇಳಿದ್ನಲ್ಲ. ಸರಿ, ಗುಡ್ ನೈಟ್. ಏನಮ್ಮ, ಯಾರ ಜೊತೆ ಮಾತಾಡ್ತಿದ್ದೆ ಇಷ್ಟೊತ್ತವರೆಗೂ? ಯಾರಿಲ್ಲ ಕಣೆ. ರವಿ ಏನಾದ್ರು ಡೇಟ್ ಕರೀತಿದಾನಾ? ಇಲ್ಲಪ್ಪ, ಆ ಥರ ಏನಿಲ್ಲ. ಕಳ್ಳಿ, ನಿಜ ಹೇಳು. ಇಲ್ಲ ಕಣೆ, ನಿನಗೆ ಹೇಳ್ದೆ ಇರ್ತೀನಾ? ಅವೆಲ್ಲ ನನ್ಗೆ ಹೇಳ್ಬೇಡ. ಕ್ಯಾಮ್ ಆಫೀಸಾ ನಿಮ್ದಕ್ಕೆ ಲವರ್ ನಿಮ್ಗೆ ಮೆಸೇಜ್ಗೆ ಮಾಡ್ಬಿಟ್ಟಿದ್ದಾನೆ. ಸಚ್ ಮೇ? ಇರು, ಮೆಸೇಜ್ ನೋಡ್ಕೊಡ್ತೀನಿ. ಪ್ಲೀಸ್ ಪ್ರಿಯಾ, ಕೊಡು. ಇರೇ. ಹಾಯ್, ಇದೇನಿದು ಬರೀ ಹಾಯ್ ಅಂತ ಮೆಸೇಜ್ ಮಾಡಿದ್ದಾನೆ. ಹೆಂಗೆ ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಏನಿ ನಡುವೆ ತುಂಬಾ ಮೆಸೇಜ್ ಬರ್ತಿದೆ. ಏನ್ ಸಮಾಚಾರ? ನಂದಂಗಿರ್ಲಿ, ನಿನ್ಗೇನ್ ಸಿಕ್ಕಾಬಟ್ಟೆ ಕಾಲ್ ಬರ್ತಾ ಇದೆ. ಕಾಲ್? ಯಾವಾಗ? ಇಲ್ವಲ್ಲಪ್ಪ. ಇಷ್ಟೊತ್ತು ಮೇಡಮ್ ಅವ್ರು ಯಾರ ಜೊತೆ ಮಾತಾಡಿದ್ದು? ಅದು ಮನೆಯಿಂದ ದೊಡ್ಡಪ್ಪ ಕಾಲ್ ಮಾಡಿದ್ರು. ದೊಡ್ಡಪ್ಪ ಫೋನ್ ಕೊಡಿ, ಚೆಕ್ ಮಾಡ್ತೀನಿ. ಇಲ್ಲ, ಅಪ್ಪ ಕಾಲ್ ಮಾಡಿದ್ರು. ಅಯ್ಯೋ ಇಲ್ಲ, ಚಿಕ್ಕಪ್ಪ ಕಾಲ್ ಮಾಡಿದ್ರು. ಸಾಕು ಸಾಕು, ನನ್ಗೆಲ್ಲ ಗೊತ್ತು. ನಿಂದು ಇಂಟರ್ ಕ್ಯಾಸ್ಟ್ ಲವ್ ಅಲ್ವಾ? ಸಪೋಸ್ ನೀನ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರೆ ನಿಮ್ ಮನೇಲಿ ಒಪ್ಕೊಳ್ತಾರಾ? ಹಲೋ, ನಮ್ಮ ಮಮ್ಮಿ ಮತ್ತು ಅಬ್ಬಾಜಾನ್ ಇಬ್ರದ್ದು ಲವ್ ಮ್ಯಾರೇಜ್ ಗೊತ್ತಾ? ಇನ್ನೇನಮ್ಮ, ನಿನ್ ಲೈನ್ ಕ್ಲಿಯರ್ ಆಯ್ತು. ಬಾ, ನಾಚ್ಕೊಳ್ತಿರೋದಳು. ಕಂಡ್ರೆ ಸರ್, ಏನು ಸರ್ ನೀವು ಪ್ರೋಗ್ರಾಮ್ ಟೈಮ್ ಆಗ್ತಿದ್ರೆ ಎಷ್ಟೆಲ್ಲ ಬರ್ತಿದ್ದೀರಿ, ಇನ್ನೂ ಮೇಕಪ್ ಹಾಕೊಳ್ತಿದ್ದೀರಾ? ಭಾಗವತ್ರೆ, ನೀವು ನಿಧಾನಕ್ಕೆ ಹಾಡಿ. ನಾನು ನಿಧಾನ ಹೇಳ್ತೀನಿ. ಆಮೇಲೆ ನಿಮ್ಗೊಂದು ಪದ್ಯ ಒಂದು ಮಾಡಕ್ಕೆ ಕೊಟ್ಟಿದ್ದೆ, ಮಾಡಿದ್ರಾ? ಪದ್ಯ? ಹೌದು, ಮಾಡಿದ್ದೀನಿ. ಕೊಡ್ರಿ, ತಕೊಳ್ಳಿ. ಇದು ಹಾಂ, ಅವಾಗೊಂದು ಬೀಡ ಹಿಡಿತೀನಿ. ಬೀಡ ಅಮ್ಮ, ನಾವು ತರಿಸ್ತೇನೆ ಬಿಡಿ. ಸರ್, 8 ತಿಂಗಳಿಂದ ಅಬ್ಡಮನ್ ಟ್ಯೂಮರ್ ಇದ್ದ ಪೇಷಂಟ್ಗೆ ಆಪರೇಷನ್ ಮಾಡುವಾಗ ಕಾಂಪ್ಲಿಕೇಶನ್ ಹೆಚ್ಚಾಗ್ತಿದೆ ಅಂತ ತಿಳಿದು ಬಯೋಪ್ಸಿ ತೆಗೆದು ಸ್ಟಿಚ್ಚಾಗಿ ಕಳಿಸಿದ್ದೆ. ಮೊನ್ನೆ ಆ ವ್ಯಕ್ತಿಗೆ ಚೆಕಪ್ಗೆ ಅಂತ ಬಂದಿದ್ರು. ಅವ್ರ ರಿಪೋರ್ಟಲ್ಲಿ ನೋಡಿದ್ರೆ ಟ್ಯೂಮರೇ ಇಲ್ಲ ಅಂತ ತೋರಿಸ್ತಾ ಇದೆ ಸರ್. ಸರ್, ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು. ಇನ್ನೊಂದ್ಸಲ ಫೈಲ್ ಚೆಕ್ ಮಾಡಿ ನೋಡಿ ಸರ್. ಇಲ್ಲ ಸರ್, ನಮ್ಗೆ ಚೆನ್ನಾಗಿ ಎಂತದ್ರಿ ಅದು? ಎಂತ ಮಾತಾಡ್ತಾ ಇರೋದು? ಏನಿಲ್ಲ ಸರ್, 8 ತಿಂಗಳಿಂದ ಕೌನ್ಸಿಲರ್ ಹೋಗಿ ಬಂದಿದ್ದಾರೆ ಸರ್. ಅವ್ರ ಕೇಸ್ ಬಗ್ಗೆ ಮಾತಾಡ್ತಿದ್ವಿ. ಆ ಸುಮಿತ್ರಾ ಅನ್ನೋ ಕೇಸಾ? ಹಾಂ ಸರ್, ಸುಮಿತ್ರಾ ಅಂತ ಸರ್. ಅವ್ರ ರಿಪೋರ್ಟ್ನಲ್ಲಿ ಟ್ಯೂಮರ್ ನಿಲ್ಲ ಅಂತ ತೋರಿಸ್ತಾ ಇದೆ ಸರ್. ಸರಿ, ಆ ರಿಪೋರ್ಟ್ ನಂಗೆ ಕಳಿಸಿ, ಆಮೇಲೆ ನೋಡ್ತೀನಿ. ಕ್ಲಾಸಿಗೆ ಹೋಗ್ಲಿಕ್ಕೆ ಸರ್, ರಿಪೋರ್ಟ್ ಕ್ಲಾಸಿಗೆ ಕಳಿಸ್ಲಾ ಇಲ್ಲ ಆಫೀಸಿಗೆ ಕಳಿಸ್ಲಾ ಸರ್? ನಾವೀಗ ಕ್ಲಾಸಿಗೆ ಹೋಗ್ತಾ ಇರೋದು ಸ್ಟೂಡೆಂಟ್ ಕೇಸ್ ನೋಡ್ಲಿಕ್ಕೆ. ನಿಮ್ಮ ಕೇಸ್ ಅಂತ ಆದ್ರೆ ಆಫೀಸಿಗೆ ಕಳಿಸಿ. ಸರಿ ಸರ್. ಸರಿ ಸರ್, ನನಗೂ ಕ್ಲಾಸ್ ಇದೆ, ಹೊರಟೆ. ಟೈಮ್ ಆಯ್ತು. ನೀವು ಇನ್ನೊಂದ್ಸಲ ರಿಪೋರ್ಟ್ ಚೆಕ್ ಮಾಡಿ ನೋಡಿ. ಏನೋ Hello everyone. Hello sir. Hello sir. This is Mr. Kumar. He's 35-year-old. He's a farmer. He's having difficulty in walking and swelling in the left leg. And we have done an examination and found that tenderness over the neck of left fibula and loss of sensation at the lateral aspects of the foot. Dorsiflexion and eversion of the foot is absent. We have done one more examination and found that extension of the toe is also absent. And according to the effects, diagnosis could be left foot drop. Mohan, how do you treat this patient? Conservative nerve intact without surgery, operation, complete transaction, nerve repair. Okay. Tejaswini, how to investigate left foot drop? X-ray of the both bones of the leg and electromyograph and nerve conducting studies. Okay, good. ಸರ್, ನಿಮಗೆ ಅವಾರ್ಡ್ ಬಂದಿದೆ ಅಂತ ಕೇಳಿದೆ. ಹೌದು, ನಿಂಗೆ ಯಾರು ಹೇಳಿದ್ದು? ಸರ್, ಪ್ರೊಫೆಸರ್ಗಳು ಮಾತಾಡ್ಕೊಳ್ತಾ ಇದ್ರು, ಕೇಳಿದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು. ಸರ್, ನಿಮ್ಗೆ ಇಷ್ಟೊಂದು ಅವಾರ್ಡ್ ಸಿಗ್ತಾ ಇದೆ ಅಂತ ಕೇಳ್ಪಟ್ಟೆ. ಅದರ ಸೀಕ್ರೆಟ್ ಏನು ಸರ್? ಸೀಕ್ರೆಟ್ ಎಂಥದ್ದು ಇಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೂ ಕಷ್ಟಗಳು ಬಂದೇ ಬರ್ತವೆ. ಆದರೆ ಅದಕ್ಕೆ ಯಾವುದಕ್ಕೂ ಜಗ್ಗದೆ ಸಮಾಧಾನವಾಗಿ ಯೋಚನೆ ಮಾಡಿ ಮುನ್ನಡೆದರೆ ಸಕ್ಸಸ್ ತನ್ನಿಂತಾನೇ ನಿಮ್ಮನ್ನು ಹುಡ್ಕೊಂಡು ಬರ್ತದೆ. ಓಕೆ ಓಕೆ ಸರ್. ಓಕೆ, ಸರಿ, ನಾನು ಬರ್ತೇನೆ ಇವಾಗ. ಥ್ಯಾಂಕ್ ಯು ಸರ್. ಸರ್, ಸಮಾಧಾನ ಅಂತ ಏನೋ ಹೇಳಿದ್ರು, ಹಾಗಂದ್ರೆ ಏನಂತ ಗೊತ್ತಾ? ಯಾಕಪ್ಪ, ಸಮಾಧಾನ ಅಂದ್ರೆ ಅಂತ ಗೊತ್ತಿಲ್ವ ನಿಮಗೆ? ಸುಮ್ಮನೆ ಕೇಳ್ತಾ ಇದ್ದೀನಿ ಹೇಳ. ಸಮಾಧಾನ ಅಂದರೆ ಕೂಲಾಗಿರೋದು ಅಷ್ಟೇ. ಹಾಗಲ್ಲ, ಆ ಪದಕ್ಕೆ ಬೇರೆ ಏನಾದರೂ ಅರ್ಥ ಇರಬೇಕಲ್ವಾ? ಹೌದಾ? ಹಾಗಾದರೆ ಶಾಂತವಾಗಿರೋದು ಅಂತ.
ನೀನು ಅದು ಹೇಗಿರಬೇಕು ಅಂತ ಹೇಳ್ತಿದ್ಯಾ? ಮೇ ಬಿ ಸಿಟ್ ಮಾಡ್ಕೊಳ್ದಂತೆ ಇರೋದು. ನೀನು ಮತ್ತೆ ಅದನ್ನೇ ಹೇಳ್ತಿದ್ಯಾ? ಸೊ ನೀನೇ ಹೇಳು ಹಾಗಾದರೆ. ಗೊತ್ತಾಗ್ತಿಲ್ವಾ? ಹೇಳ್ತೀನಿ ಕೇಳು. ಸಮ ಅಂದರೆ ಈಕ್ವಲ್, ದಾನ ಅಂದರೆ ಕೊಡೋದು ಅಥವಾ ಆಫರಿಂಗ್ ಅಂತ. ನಮ್ಮ ದೇಹದಲ್ಲಿ ಹಾರ್ಟ್ ಬೀಟ್ ಈವನ್ ಬೇಸಲ್ಲಿರಬೇಕು, ನಮ್ಮ ಬ್ರೀತಿಂಗ್ ನಾರ್ಮಲ್ ಆಗಿರಬೇಕು, ಮತ್ತು ನಮ್ಮ ಮನಸ್ಸಿನ ಆಲೋಚನೆಗಳೆಲ್ಲ ಶಾಂತವಾಗಿರಬೇಕು. ಇವನ್ನೆಲ್ಲ ನಮ್ಮ ದೇಹಕ್ಕೆ ಸಮವಾಗಿ ದಾನ ಮಾಡಿದ್ರೇ ನಾವು ಸಮಾಧಾನವಾಗಿರೋಕ್ಕೆ ಸಾಧ್ಯ. ಮೆಲ್ಲಕ್ ಹಂಚೋ ಕೆನ್ನಪ್ಪಳಲ್ಲಿ ನಿಧು ನೋಡ್ತಾ ಒಜ್ಜಿನ ಕಾಂಪಳೆ ಚಲ್. ಏ ದರ್ಶನ್, ಪೋಡಿಯಂಗೆ ಮೈಕ್ ಫಿಕ್ಸ್ ಮಾಡ್ಬಿಡಪ್ಪ, ಸ್ಕ್ರೀನ್ ಮೇಲ್ ಕಟ್ಬಿಡಿ. ಹಲೋ ಅನುಪಮ. ಹಲೋ ಮೇಡಮ್. ಹೇಗೆ ನಡೀತಾ ಇದೆ ಅರೇಂಜ್ಮೆಂಟ್ಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಯಕ್ಷಗಾನದ ಪ್ರೋಗ್ರಾಮ್ ಇದೆ ಅಂತಲೂ ಕೇಳ್ಪಟ್ಟೆ. ಹೌದು ಮ್ಯಾಮ್, ಎಲ್ಲ ಭಾರ್ಗವದೇ ಅರೇಂಜ್ಮೆಂಟ್ಸು. ಗುಡ್. ಪ್ರಭಾಕರ್ ಅವ್ರು ಹೇಗಿದ್ದಾರೆ? ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಬಟ್ ಅಂತ ಇಂಪ್ರೂವ್ಮೆಂಟ್ ಏನೂ ಕಾಣ್ತಾ ಇಲ್ಲ. ಒಳ್ಳೆ ಮನುಷ್ಯ, ಒಳ್ಳೇದಾದರೆ ಸಾಕು. ನೋಡೋಣ, ದೇವ್ರ ದಯೆಯಿಂದ ಅವ್ರಿಗೆ ಬೇಗ ಗುಣ ಆಗಲಿ ಅಂತ ಮೊದಲು ಕೇಳ್ಕೊಳ್ಳೋಣ. ಹಾಂ ಮೇಡಮ್. ಹಲೋ ಎವ್ರಿವನ್, ನಾವು ನಿಮ್ಮನ್ನ ಇವತ್ತಿಲ್ಲಿ ಯಾಕೆ ಸೇರಿಸಿದೀವಿ ಅಂದರೆ ನಮ್ಮ ಡಾಕ್ಟರ್ ಸಂಜಯ್ ಕುಮಾರ್ ಅವ್ರು ಮಾಡಿರೋ ರಿಸರ್ಚ್ಗೆ IMRC ಕಡೆಯಿಂದ ನ್ಯಾಷನಲ್ ಅವಾರ್ಡ್ ಬಂದಿದೆ. ಇದೊಂದು ಗೌರವದ ಸಂಗತಿ ಅಲ್ವಾ? ನಮ್ಮ ಸಂಸ್ಥೆಯ ಎಲ್ಲ ಮುಖ್ಯ ಜವಾಬ್ದಾರಿಗಳನ್ನು ಅವ್ರು ವಹಿಸ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತು ಕಾರಣಾಂತರಗಳಿಂದ ಅವರೀಗ ನಮ್ಮನ್ನ ಬಿಟ್ಟು ಹೊರಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಜಯ್ ಕುಮಾರ್ ಅವರು 4 ಮಾತಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್. ನನಗೆ ಈ ಅವಾರ್ಡ್ ಸಿಕ್ಕಿದ್ದು ದೊಡ್ಡ ವಿಷಯ ಅಲ್ಲ ಅಂತ ಹೇಳೋದು ನನ್ನದೊಂದು ಅನಿಸಿಕೆ. ಯಾಕೆಂದರೆ ಕಷ್ಟಪಟ್ಟರ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಈ ಸಂಸ್ಥೆಯನ್ನು ಬಿಟ್ಟು ಹೋಗಲಿಕ್ಕೆ ನನಗೂ ಬೇಸರ, ಆದರೆ ಹೋಗಲೇಬೇಕಾದ ಅನಿವಾರ್ಯತೆ. ಇಷ್ಟು ವರ್ಷಗಳ ಕಾಲ ನನ್ನನ್ನು ಸಹಿಸಿಕೊಂಡು ನನಗೆ ಸಂಪೂರ್ಣ ಸಹಕಾರ ನೀಡಿದ ನಮ್ಮ ಸಂಸ್ಥೆ ಡೀನ್ ಹಾಗೂ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಗುಡ್ ಲಕ್. ಏ ರವಿ, ನಿಂತ್ಕೊಳ್ಳೋ. ಏನೋ ನಿಂದು ಕಾಲೇಜಲ್ಲಿ? ಏನು ಇಲ್ವಲ್ಲಪ್ಪ. ಯಾಕೋ ರವಿ, ಕಾಲೇಜಲ್ಲಿ ಹುಡುಗರ ಜೊತೆ ಸುತ್ತಾಡ್ಕೊಂಡು ಆಟೆ ಹೊಡಿತಿರ್ತಿಯಂತೆ? ಯಾರಮ್ಮ ನಿನ್ಗೆ ಹೇಳಿದ್ದು? ಇದನ್ನೇ ಬೇಡ ಅನ್ನೋದು. ನಿನ್ನ ಮಗನ ಈ ಕೋಪಕ್ಕೆ ಯಾರಾದ್ರೂ ಬಲಿ ಆಗೇ ಆಗ್ತಾರೆ. ಯಾರು ಹೇಳಿದ್ರೇನೋ ನಿಜನೇ ತಾನೇ. ನೀನ್ ಮೊದಲು ಸಣ್ಣ ಸಣ್ಣ ವಿಷಯ ಕೋಪ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನೀನ್ ಡಾಕ್ಟರ್ ಆಗೋದು ನೋಡು. ನೀನ್ ಈಗಿದ್ರೆ ಪೇಷಂಟ್ಸ್ ಹೆಂಗ್ ಬರ್ತಾರೆ ನಿನ್ನ ಹತ್ರ? ಬರ್ದೇ ಇದ್ರೆ ಇಲ್ಲಿ ಬಿಡು. ತಮಾಷೆ ಅಲ್ಲ. ಇವನ್ ಈ ತರ ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಳ್ತಿದ್ರೆ ಯಾರ ಹತ್ರ ಆದ್ರೂ ಜಗಳ ಮಾಡ್ಕೊಂಡ್ ಬರೋದು ಗ್ಯಾರಂಟಿ. ನೀನ್ ಕೇಳಿಸ್ಕೊಳ್ಳೋ, ಕಾಲೇಜ್ಗೆ ಹೋದ ವಾಪಸ್ ಬಂದ ಅನ್ನೋಗಿರ್ಬೇಕು, ಗೊತ್ತಾಯ್ತಾ? ಸರಿಮಾ. ಸರಿ ಇರು, ತಿಂಡಿ ತರ್ತೀನಿ. ಲೋ ಅವಿನಾಶ್, ಸರಿಯಾಗಿ ಕ್ಲಾಸ್ಗೆ ಹೋಗಕ್ಕೆ ಏನೋ ತೊಂದರೆ ನಿಂಗೆ? ಯಾವಾಗ ನೋಡಿದ್ರು ರವಿ ಜೊತೆ ಊರೂರು ಸುತ್ತಾ ಇರ್ತೀಯಾ? ಹಾಗೇನಿಲ್ವಲ್ಲಪ್ಪ, ರೆಗ್ಯುಲರ್ ಆಗಿ ಹೋಗ್ತೀನಲ್ಲ ಕ್ಲಾಸ್ಗೆ. ಸುಳ್ಳು ಹೇಳ್ಬೇಡ ನೀನು. ಕ್ಲಾಸ್ಗಿಂತ ಗ್ರೌಂಡಲ್ಲಿ ಕಾರಿಡಾರಲ್ಲಿ ಜಾಸ್ತಿ ಇರ್ತೀಯಾ. ನೀನ್ ಸುಮ್ನಿರಕ್ಕಾಗಲ್ವೇನಪ್ಪ? ಊಟ ಮಾಡ್ಬೇಕಾದ್ರೆ ಯಾಕೆ ಬೈತೀಯಾ? ಸುಮ್ನಿರು, ಊಟ ಆದ್ಮೇಲೆ ಬೈಯು ಅಂತ ಯಾಕೆ ಹೀಗೆ ಮಾಡ್ತೀಯಾ? ನೋಡಮ್ಮ, ಇನ್ಮೇಲೆ ಅದು ನೆಟ್ಟಿಗೆ ಕ್ಲಾಸ್ಗೆ ಹೋಗಿ ಕೇಳೋ. ಏನಾದ್ರೂ ಅಟೆಂಡೆನ್ಸ್ ಶಾರ್ಟೇಜ್ ಇದೆ, ಆಲ್ ಟಿಕೆಟ್ ಸಿಕ್ಕಿಲ್ಲ ಅಂತ ಬಂದ್ರೆ ಸರಿ ಇರಲ್ಲ ಆಮೇಲೆ. ಆಯ್ತು, ಹೇಳ್ತೀನಿ. MS ಕ್ಲಾಸ್ ರೂಮ್ ಎಲ್ಲಿ ಬರುತ್ತೆ? ಸ್ಟ್ರೈಟ್ ಹೋಗಿ ರೈಟ್ ಎತ್ಕೊಂಡ್ರೆ ಸೆಕೆಂಡ್ ರೂಮ್. ಇವನೇನ ಮಾಡ್ತಿದ್ದಾನೆ ಇಲ್ಲಿ? ಏಯ್, ಅವನು ಯಾರು ಅಂತ ಗೊತ್ತೇನೋ? ನಮಗೆ ಬಂದಿರೋ ಹೊಸ HOD. HODನ ಯಾವಾಗಲೂ ಕುಡ್ಕೊಂಡಿರೋದೇ ಕೆಲಸ. ಅಕ್ಕಪಕ್ಕ ಇರೋರ ಜೊತೆ ಕಿರಿಕ್ ಮಾಡ್ಕೊಂಡೇ ಇರ್ತಾನೆ. ಅವೆಲ್ಲ ನಿಂಗೆ ಗೊತ್ತು? ನನಗೆ ಗೊತ್ತೋ. ಇಂಥ ಕುಡುಕ್ರನ್ನೆಲ್ಲ ಯಾರು HOD ಮಾಡಿದ್ದು? ಕುಡ್ಕ ಮಾತ್ರ ಅಲ್ಲ, ಮರ್ಡರರ್. ಮಾಡ್ರಾ? ಈಗ ಸ್ವಲ್ಪ ದಿನದ ಕೆಳಗಡೆ ಅವ್ರ ಹೆಂಡತಿ ಮಗಳದು ಮರ್ಡರ್ ಆಯ್ತು. ಎಲ್ಲರೂ ಹೇಳ್ತಾರ ಅದು ಇವನೇ ಮಾಡಿರೋದು ಅಂತ. ಅಷ್ಟೇ ಅಲ್ಲ, ಇವನ್ ಮಗನ ಹೃದಯನೂ ಸಹ ಇವನೇ ಕಟ್ ಮಾಡ್ಕೊಂಡು ತಿಂದಿದ್ದಾನಂತೆ. ಲೋ, ಏನು ಇದು 0 ಬರೋಷ್ಟು ವರ್ಸ್ಟಾಗಿ ಬರ್ದಿದ್ಯಲ್ಲೋ? ಇಲ್ಲ ಕಣೆ, 0 ಬರೋವಷ್ಟು ನಾನು ವರ್ಷಾಗಿ ಬರ್ದಿಲ್ಲ. ಸರಿ ಬಿಡು, ಆಯ್ತು. ಪ್ರೊಫೆಸರ್ಗೆ ಹೇಳ್ಬಿಟ್ಟು ಮತ್ತೆ ಬ್ಲೂ ಬುಕ್ ಚೆಕ್ ಮಾಡಿಸಿದ್ರೆ ಆಗುತ್ತೆ. ಯಾಕೆ ಹೆಂಗೈತೆ ಮೈಗೆ? ಯಾಕೋ ಕೂಗಾಡ್ ಗಂಟ್ಲು ಮಾಡ್ಕೊಳ್ತಾ ಇದ್ಯಾ? ಅವನಿಗೆ 0 ಅಂತ ಹೇಳ್ಕೊಟ್ಟಿದ್ದೆ ನಾನು. ಏನಿವಾಗ ಮಗ, ಇವನಿಗೆ 0 ಹೆಂಗೋ ಬಂತು? ಏನೋ ಈಗ ಕೇಳ್ತಿದ್ಯಾ? ಇವನಿಗೆ 0 ಹಾಕಿದ್ದೆ ನಾನಲ್ವಾ? ಏನೋ ಹೇಳ್ತಿದ್ಯಾ? ಹೌದು ಮಗ, ನಿನ್ ಪೇಪರ್ ಕರೆಕ್ಷನ್ ಮಾಡಿದ್ದೆ ನಾನು. ಆ ಸಬ್ಜೆಕ್ಟ್ ಅಲ್ಲಿ ನೀನ್ ತುಂಬಾ ವೀಕ್ ಇದೆಯಾ, ಅದಕ್ಕೆ 0 ಹಾಕ್ದೆ. ನನ್ನ ಪೇಪರ್ ಕರೆಕ್ಷನ್ ಮಾಡಕ್ಕೆ ನಿಂಗೆ ಹೆಂಗೋ ಸಾಧ್ಯ? ಮಗ, ಇವ್ರ ಅಪ್ಪನೇ ಕಣೋ ಪ್ರೊಫೆಸರು. ಪ್ರೊಫೆಸರ್ ಅವರಪ್ಪ ಆದ್ರೆ ಸುಮ್ಮನೆ ಬಿಟ್ಬಿಡ್ತೀವಾ? HOD ಕಂಪ್ಲೇಂಟ್ ಕೊಡ್ತೀನಿ. ಮಾಡ್ಕೊ ಹೋಗೋ. ನಿನ್ ಪೇಪರ್ ನಾನೇ ಕರೆಕ್ಷನ್ ಮಾಡಿದ್ದೀನಿ ಅಂತ ಏನೋ ಇದೆ ಪ್ರೂಫ್ ನಿನ್ನ ಹತ್ರ? ಬಿಡು ಮಗ, ಎಲ್ಲಿ ಹೋಗ್ತಾನೆ? ನೆಕ್ಸ್ಟ್ ಟೈಮ್ ಸಿಕ್ಕೇ ಸಿಗ್ತಾನೆ, ಅವಾಗ ನೋಡ್ಕೊಳ್ಳೋದ. ಹೋಗ್ರ.
ಏನ್ ಮಗ ಅವ್ರು ನಂಗೋಳಕೋತೀಯ? ಸೀನಿಯರ್ಸ್ ಅನ್ನೋ ಗಾಂಚಲಿ ನನ್ನ ಮಕ್ಳಿಗೆ. ಕಾಲೇಜಲ್ಲಿ ನಮ್ದು ಅವ ಇರ್ಬೇಕಲ್ಲ, ಅದಕ್ಕೆ ಕೊಟ್ಟೆ. ಹೌದು ಬಿಡು. ಮಾರ್ನಿಂಗ್ ಮ್ಯಾಮ್. ಹಾಯ್. ಏನು ನಿಮ್ಮ ಹೊಸ HOD ಇನ್ನೂ ಬಂದಿಲ್ವಾ? ಏನು ಮನುಷ್ಯನೋ ಏನೋ, ಸ್ವಲ್ಪನೂ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಮೆಂಟಲ್ ಕೇಸ್ ಅಂತ ಬೇರೆ ಹೇಳ್ತಾ ಇದ್ರು. ಹುಷಾರಾಗಿರಿ. ಮ್ಯಾಮ್ ಅಲ್ಲಿ ನೋಡಿ. ನಾನು ನಮ್ಮ ತಾಯಿ ಆರೋಗ್ಯಕ್ಕೋಸ್ಕರ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಏನೂ ತೊಂದರೆ ಆಗಲ್ವಲ್ಲ ಸರ್? ಛೇ ಹಾಗೆಲ್ಲ ಏನೂ ಆಗಲ್ಲ. ಡಾಕ್ಟರ್, ಒಂದು ವಿಷಯ ಕೇಳಾ? ನಿಸ್ಸಂಕೋಚವಾಗಿ ಕೇಳಪ್ಪ. ಅದು ಒಂದೇ ಒಂದು ಕಿಡ್ನಿ ಇದ್ದರೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಸರ್? ನೋಡು, ಒಂದೇ ಕಿಡ್ನಿ ಇದ್ರೂ ನಮ್ಮ ದೇಹ ಅದಕ್ಕೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ನನ್ನ ನಂಬು, ಎಷ್ಟೋ ಜನ ಸಿಂಗಲ್ ಕಿಡ್ನಿ ಇದ್ರೂ ಚೆನ್ನಾಗೇ ಬದುಕ್ತಾ ಇದ್ದಾರೆ. ಸರಿ ಸರ್, ನೀವು ಹೇಳಿದ ಮೇಲೆ ಮುಗೀತು ಸರ್. ಅದು ದುಡ್ಡು ಆ ವಿಷಯದಲ್ಲಿ ನಿನಗೆ ಮೋಸ ಆಗಲ್ಲ. ನಿನಗೆ ಕೊಡ್ತೀನಿ ಅಂದ 60,000 ಆಪರೇಷನ್ ದಿನಾನೇ ನಿನ್ನ ಕೈಗೆ ಸಿಗುತ್ತೆ. ನಾನು ಮಾತಾಡಿ ಇನ್ನೊಂದು 5,000 ಕೊಡ್ಸಕ್ ಟ್ರೈ ಮಾಡ್ತೀನಿ. ಸರಿ ಸರ್. ಸರಿ. ಮುಂದಿನ ತಿಂಗಳು 26ನೇ ತಾರೀಕು ಆಪರೇಷನ್ ಇರುತ್ತೆ. ನಾನೊಂದು 2 ದಿನ ಮೊದಲು ಎಲ್ಲಿಗೆ ಬರಬೇಕು ಏನು ಅಂತ ತಿಳಿಸ್ತೀನಿ. ನೀನಿನ್ ಹೊರಡು. ಬರ್ತೀನಿ ಸರ್. ಹಾ. ಹಲೋ ಸರ್, ನಮಸ್ಕಾರ. ಅದೇ ಹೇಳಿದ್ನಲ್ಲ ಡೋನರ್ ಒಬ್ಬರ ಬಗ್ಗೆ. ಅವರಿಗೆ ನೆಕ್ಸ್ಟ್ ಮಂತ್ 26ಗೆ ಡೇಟ್ ಕೊಟ್ಟಿದ್ದೀನಿ. ನಿಮ್ಮ ಪೇಷಂಟ್ನೂ ರೆಡಿ ಮಾಡಿ ಇಟ್ಕೊಂಬಿಡಿ. ಸರಿ ಸರ್. ಮತ್ತೆ ನನ್ನ ಅಮೌಂಟ್ನ ನನಗೆ ತಲುಪಿಸ್ಬಿಡಿ. ಓಕೆ ಸರ್, ಬಾಯ್. ಏನ ಗಾಂಚಲಿ ಗ್ಯಾಂಗನ್ನ ಕರ್ಕೊಂಬೋ. ಏಯ್ ಬಾಲಕ, ಆ ಕಡೆಯಿಂದ ಬರೋ. ಯಾವ ಕಡೆ ಕವರ್? ಸಾಯಂಕಾಲ ನಾವೇ ಗ್ಲೂಕೋಸ್ ಹಾಕ್ಬೇಕು. ಮಗ, ಇಟ್ಸ್ ಆನ್. ಬಂದ್ರೋ ಇಲ್ಲಿ. ಏನಾ ನಿಂದೇನಾ? ಗ್ರೌಂಡ್ ಅನ್ಕೊಂಡಿದ್ದೀರಾ? ಏನ್ ಅನ್ಕೊಂಡಿದ್ದೀರಾ? ಸರ್ ನಾನಲ್ಲ ಸರ್ ಮಾಡಿದ್ದು, ಅವರೇ ಬಂದಿದ್ದು ಮೇಲ್ಗಡೆ. ಲೋಫನ್ ನನ್ನ ಮಗನೇ ಕಣ್ ಕಾಣಿಸಲ್ಲ ನಿಂಗೆ? ಕುತ್ಕೋ. ನೀನು ಹೋಗಪ್ಪ. ಈ ತರ ಗಾಯ ಇಟ್ಕೊಂಡು ಹೆಂಗೋ ಮನೆಗೆ ಹೋಗೋದು? ಮನೆಗೆ ಹೋಗೋದು ಬೇಡ, ಮತ್ತೆ ಪ್ರವೀಣ್ ರೂಮ್ ಇದೆಯಲ್ಲ. ಹಾ ಮಗ, ಸೀನಿಯರ್ ಸಚಿನ್ ಜೊತೆನೇ ಜಗಳ ಆಡಿದೀವಿ. ಅವನೇನಾದ್ರು ಮತ್ತೆ ನಮ್ಮ ಜೊತೆ ಜಗಳಕ್ಕೆ ಬಂದ್ರೆ? ಮಗ, ಮ್ಯಾಟ್ರ್ ಆಲ್ರೆಡಿ ಕಾಲೇಜಲ್ಲಿರೋ ಎಲ್ಲ ಪ್ರೊಫೆಸರ್ಸ್ಗೂ ಗೊತ್ತಾಗಿರುತ್ತೆ. ಅವ್ನಿಗೆ ಪಾಸ್ ಆಗ್ಬೇಕನ್ನೋ ಆಸೆ ಇದ್ರೆ ಮತ್ತೇನಕ್ಕೋ ಜಗಳಕ್ಕೆ ಬರ್ತಾನೆ. ಅದು ಸರಿ ಮಗ, ಒಬ್ಬನೇ ಸಿಕ್ಕಿದಾನೆ ಅಂತ ಹೆಂಗ್ ಹೊಡೆದಿದ್ದಾನೆ ನಮ್ಮ ಹುಡುಗನ್ಗೆ. ಸುಮ್ಮನೆ ಬಿಡೋಕ್ಕಾಗುತ್ತಾ? ಅದು ಬಿಡು, ನಮ್ಮ ಶಂಕರ್ ಸರ್ ಅವ್ನ ಕಪ್ಪಾಳ ಕೊಡ್ದಾಗ ಅವ್ನ ಮುಖ ನೋಡ್ಬೇಕಾಗಿತ್ತು. ಹೆಂಗಿತ್ತು ಗೊತ್ತಾ? ಲೋ, ಹಫೀಜನ್ ನೋಡ್ಬೇಕನ್ಸ್ತಾ ಇದೆಯೋ? ಏನು ಆಫೀಸನ್ನು ಈಗ್ಲಾ? ಹಾ, ಏಕೆ ನಿನಗೆ ಪ್ರಿಯಾ ನೋಡ್ಬೇಕನ್ಸ್ತಾ ಇಲ್ವಾ? ಅದು ಮತ್ ನಡಿ ಹೋಗೋಣ. ಸುಮ್ನೆ ಹೋಗಿ ಬರೋದು, ಮತ್ತೆ ಹೋಗ್ಬಿಟ್ಟು ಪ್ರಪೋಸ್ ಮಾಡ್ಬಿಟ್ಟು ಬರಲ್ಲ. ಪ್ರಪೋಸಾ? ಹೂ ಮಗ. ವಾಟ್ಸ್ ವಾಲ್ ಡೌಟು. ಎಸ್ ಪ್ರೊಸೀಡ್. ಅಕಸ್ಮಾತ್ ಅವ್ರು ಒಪ್ಕೊಳ್ಳಿಲ್ಲ ಆದ್ರೆ? ಒಪ್ಕೊಂಡ್ರೆ ಇಲ್ಲಿಗೆ ಬರೋಲ್ಲ, ಒಪ್ಕೊಳ್ಳಿಲ್ಲ ಆದ್ರೂ ಇಲ್ಲಿಗೆ ಬರೋಲ್ಲ. ಎರಡು ಸೇಮ್ ಅಲ್ವೇನಾ? ಇಲ್ಲಡ, ಒಪ್ಕೊಂಡ್ರೆ ಖುಷಿಯಿಂದ ಇಲ್ಲಿ ಕುಡಿಯಕ್ಕೆ ಬರಲ್ಲ, ಒಪ್ಕೊಳ್ಳಿಲ್ಲ ಆದ್ರೆ ದುಃಖದಿಂದ ಇಲ್ಲಿ ಕುಡಿಯಕ್ಕೆ ಬರಲ್ಲ. ಕರೆಕ್ಟ್ ಮಗ, ಕರೆಕ್ಟ್ ಕರೆಕ್ಟ್. ಮತ್ತೆ ವೇಟಿಂಗ್ ರೆಡಿ? ರೆಡಿ, ಹೋಗೋಣ. ನೋಡ್ಕೊಳತ್ತ ಯಾರಿಲ್ಲ ಮಗ, ಬೆಳಿ ಜಪ್ಪು ಇಲ್ಲಡ, ಬೆಳೆ ಬೆಳೆ ಬೆಳೆ. ಯಾವ ತಳಿದ? ಯಾವಲ್ಲ ತಳ್ಳಿದ?
ಮಗ ಇರು 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 ಓ ಬಾ ಬಾ ಸರಿ ಬೇಗ ಲೈಲು ಲೈಲು ಕರೆಕ್ಟೇ ಇಲ್ವಲ್ಲೋ ಬೇಗ ಎಲ್ಲ ಇದು ಯಾರು ಕಳಿಸ್ತಾ ಇಲ್ಲ ನಮ್ಗೆ ಏಯ್ ಗೇಟ್ ಓಪನ್ ಮಾಡಲೇ ಎಲ್ಲ ಅವಳು ಏನ್ರೋ ನಿಮ್ದಿಲ್ಲಿ ನಡ್ರೋ ಆಚೆ. ಸರ್ ಸರ್ ಏಯ್ ಸರಲ್ಲ ಸೆಕ್ಯೂರಿಟಿ ಕಳಲಿ ಸೆಕ್ಯೂರಿಟಿದಾ ಲೇಡೀಸ್ ಹಾಸ್ಟೆಲ್ ಹತ್ರ ಕುಡ್ಕೊಂಬಂದು ಗಲಾಟೆ ಮಾಡ್ತೀರಾ, ನಡ್ರೋ ಆಚೆ. ಯಾರು ಏನು ಮಾತಾಡ್ತಾವ್ರೆ ಹಾಕೋದಲ್ಲ ಸರಿ ಬರ ಬಂದೆ ಅಫೀಸಾ ಅಫೀಸಾ ಪ್ರಿಯಾ ಅಫೀಸಾ ಓ ಸರಿ 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 ಪ್ರಿಯಾ ಓ ಪ್ರಿಯಾ ನಿನ್ನ ಪ್ರಿಯತಮ ಬಂದಿದ್ದಿಲ್ಲ ಬಾ ಆಚೆ ಬಾ ಆಚೆ ಅಫೀಸಾ ಪ್ರಿಯಾ ಪ್ರಿಯಾ ಕುಡಿದ್ಬಿಟ್ಟು ಬಂದು ಗಲಾಟೆ ಮಾಡ್ತಾ ಇದೀರಲ್ಲ, ಒಂಚೂರು ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ? ಏನೇ ಮಾತಾಡೋದಿದ್ರು ಬೆಳಗ್ಗೆ ಬಂದ್ ಮಾತಾಡಿ, ಓಕೆನಾ? ಇದು ಲೇಡೀಸ್ ಹಾಸ್ಟೆಲ್. ನೀವ್ ಹೀಗ್ ಕುಡಿದ್ಬಿಟ್ಟು ಬಂದ್ ಗಲಾಟೆ ಮಾಡಿದ್ರೆ ಇರೋರ್ಗೆಲ್ಲ ತೊಂದ್ರೆ ಆಗಲ್ವಾ? ನಾವು ನಮ್ಮ ಹುಡುಗಿಲ್ನ ಮೀಟ್ ಆಗಿ ಪ್ರಪೋಸ್ ಮಾಡಲ್ಲ ಅಂತ ಬರೋದು ಸೆಕ್ಯೂರಿಟಿ ನಮ್ಮ ಬಿಡ್ಲಿ ಅದಕ್ಕೆ ನನಗೆ ಬರ್ಸಿದ್ದೀನಿ ನನ್ನ ಮಗನಿಗೆ. ಇದು ಲೇಡೀಸ್ ಹಾಸ್ಟೆಲ್. ನೀವು ಕುಡ್ಕೊಂಡ್ ಬಂದ್ ಗಲಾಟೆ ಮಾಡ್ಬಿಟ್ರೆ ಬಿಟ್ಬಿಡ್ಬೇಕಾ ಅವರು? ಏ ಬರಲೇ ಹೇ ಪ್ರಿಯಾ, ಹಫೀಜಾ, ನಿಮ್ಮಿಬ್ಬರು ಲವರ್ಸು ಹೊರಗಡೆ ಬಂದು ಫುಲ್ ಗಲಾಟೆ ಮಾಡ್ತಿದ್ದಾರೆ. ಅಡ್ಡಿ ನಾವು ಜಾಸ್ತಿ ಹೊತ್ತಿರಲ್ಲ, ಈಗ ಹೋಗಿ ಬರ್ತೀವಿ. ನೀವು ಸುಬ್ಲಿನ ಕೇಳ್ಕೊಡ್ಲಿ, ಹಾಗೆ ಇರು. ನನಗೆ ಮುತ್ಕೊಡ್ತೀರೇನೋ? ನಿಂತ್ಕೊಂಡ್ರು ಮೂಳಿ ತರ ಎಲ್ಲಿಗ ನುಗ್ತಾ ಇದೀರಾ? ಹೇಳ್ತಾ ಇದೀನಿ ನಿಂತ್ಕೊಂಡ್ರು. ಪ್ರಿಯಾ ಪ್ರಿಯಾ ಸಾರಿ ಸಿಸ್ಟರ್. ಸಿಸ್ಟರಾ? ಪ್ರಿಯಾ ಅಫೀಸಾ ಸಾರಿ ಕಳ ಪ್ರಿಯಾ, ನೀನು ಅನ್ಕೊಂಡು ಮುತ್ಕೊಟ್ಬಿಟ್ಟೆ. ಗೊತ್ತಿಲ್ಲದೆ ಆಗಿದ್ದು, ಅದಕ್ಕೆ ಹಾಕೊಂಡಿದ್ದ ಇದೆಯಾ? ಇಡಿಯಟ್ಸ್. ಸರಿಯಾಗಿ ಮಾಡ್ಸಿ ಮೇಡಮ್. ಧೈರ್ಯ ನಿಮ್ಗೆ ಲೇಡೀಸ್ ಇಟ್ಕೊಳ್ಳಿ ಮೇಡಮ್. ಸರ್ ಹೊಡಿಬಿಡಿ ಸರ್. ಇದೇನ್ ಹಾಸ್ಪಿಟ್ಲಾ ಇಲ್ಲ ಎಲಿಮೆಂಟರಿ ಸ್ಕೂಲಾ? ಯಾರು ನಿಮ್ಮ ಮಗನ ಆಟ ಆಡಕ್ ಬಿಟ್ಟಿದ್ದು? ಬೆಡ್ ನಂಬರ್ 4ಗೆ ಮೆಡಿಸಿನ್ಸ್ ಕಂಟಿನ್ಯೂ ಮಾಡಿ. ಎಸ್ ಮ್ಯಾಮ್, ಗಿವಿಂಗ್ ಫಾರ್ 24 hours. ಅದು ನನಗೆ ಫಾಲೋ ಅಪ್ ಮಾಡಿ. ಹಲೋ ಡಾಕ್ಟರ್. ಹಲೋ ಮೇಡಮ್. ಹೌ ವಾಸ್ ದ ಕ್ಲಾಸ್ ಟುಡೇ? ಚೆನ್ನಾಗಿತ್ತು ಮೇಡಮ್. ಸರಿ, ಹಾಗಾದ್ರೆ ನಿಮ್ಗೇನಾದ್ರೂ ಬೇಕಾದ್ರೆ ಕೇಳಿ. ಶೋರ್ ಮೇಡಮ್. ಡಾಕ್ಟರ್ ಗೀತಾ, ಆ ಬ್ರೈನ್ ಟ್ಯೂಮರ್ದು ಕೇಸ್ ಫೈಲ್ ಇತ್ತಲ್ಲ, ಅದು ನನ್ನ ಚೇಂಬರ್ ಕಳಿಸ್ಕೊಟ್ಬಿಡಿ. ಓಕೆ, ಶೋರ್ ಮ್ಯಾಮ್. ಓಕೆ, ಸಿ ಯು. ಸರ್, ಹಲೋ ಸರ್, ನನ್ನ ಹೆಸರು ಗೀತಾ ಅಂತ, ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್. ಗೊತ್ತಾಯ್ತು, ಹೇಳಿ. ಸರ್, ನೀವು ಕ್ಲಾಸಲ್ಲಿ ಇರೋದನ್ನ ನೋಡದೆ ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಬಿಡಿ. ಸರ್, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳಿ. ಸರ್, ನೀವೇನಾದರೂ ಹೇಳಬೇಕು ಇಲ್ಲ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ನನ್ನ ಹತ್ರ ಬಂದು ಹೇಳ್ಬೋದು. ನೀವು ಯಾರ್ರಿ ನನಗೆ ಹೇಳೋಕ್ಕೆ? ನಾನೇ ಯಾಕ್ರಿ ನನ್ನ ಫೀಲಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು? ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋಬೇಕು. ಏನು ಮೇಡಮ್, ಏನಂತಾರೆ ನಮ್ಮ ಹೊಸ HOD? ಏನು ಆಸಾಮಿನೋ ಸರ್, ಮಾತಾಡ್ಸಿದ್ರೆ ಒಳ್ಳೆ ಇಂತಿನ ಮಂಗನ್ ಥರ ಆಡ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ನಮ್ಮ ಕಾಲೇಜಿಗೆ ಸೇರಿಸ್ತಾರೆ, ಅದರಲ್ಲೂ ಬುದ್ಧಿ ಇಲ್ಲದೆ ಅವ್ರನ್ನ HOD ಬೇರೆ ಮಾಡಿದ್ದಾರೆ. ಅದೇನಾಗುತ್ತೋ ಏನೋ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಹಲೋ ಹಲೋ, ಡಾಕ್ಟರ್ ಅಶೋಕ್ ಏನ್ರಿ? ಹೌದು, ಯಾರು? ರವಿ ಮತ್ತೆ ಅವಿನಾಶ್ ಅಲ್ಲಿ ಯಾರ್ರಿ ನಿಮ್ಮ ಮಗ? ಸರ್, ಅವಿನಾಶ್ ನನ್ನ ಮಗ. ಯಾಕೆ ಸರ್, ಏನೇ ಸರ್ ಅವನಿಗೆ? ಅವನಿಗೇನ್ರಿ ಆಗತ್ತೆ, ಆಗಿರೋದೆಲ್ಲ ಬೇರೆಯವ್ರಿಗೆ. ಅವನು ಮತ್ತೆ ರವಿಯನ್ನ ಹುಡುಗ ಸೇರ್ಕೊಂಡು ನಿನ್ನೆ ರಾತ್ರಿ ಕಣ್ ಪೂರ್ತಿ ಕುಡ್ಕೊಂಡು ಅವ್ರ ಕ್ಲಾಸ್ಮೇಟ್ಸ್ ಅಫೀಸಾ ಮತ್ತೆ ಪ್ರಿಯಾ ಅನ್ನೋ ಹುಡುಗಿರ ಜೊತೆ ಅಸಭ್ಯಾಗಿ ನಡ್ಕೊಂಡಿದ್ದಾರೆ. ಇಬ್ರು ಒದ್ದು ಒಳಗೆ ಹಾಕಿದ್ದೀನಿ. ರವಿ ತಂದೆ ಗೊತ್ತೇನ್ರಿ ನಿಮಗೆ? ಹಾಂ ಸರ್, ಅವ್ರು ನನ್ನ ಕಲೀಗು. ಅವ್ರು ಯಾಕ್ರಿ ನನ್ನ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ಸರ್, ಎಮರ್ಜೆನ್ಸಿ ಆಪರೇಷನ್ ಮಾಡ್ತಿರ್ಬೋದು. ಸರಿ, ಬರ್ತಾ ಇಬ್ರು ಜೊತೆಗೆ ಬನ್ನಿ. ಸರ್, ಏನು ಅಂತ ಹೇಳಿದ್ರೆ ನಾನೇ ನೋಡ್ಕೊಳ್ತಿದ್ದೆ. ರೀ, ಹೇಳ್ದಷ್ಟು ಮಾಡ್ರಿ.
ಯಾಕೋ ಈಗ ಕೂತಿದ್ಯಾ? ಏನಾಯ್ತು? ಏನಿಲ್ಲ ಕಣೋ, ಚೆನ್ನಾಗಿದ್ದೀನಲ್ಲ. ನಿನ್ನ ಮುಖ ಲಕ್ಷಣ ನೋಡಿದ್ರೆ ಗೊತ್ತಾಗ್ತಾ ಇದೆ. ನಿಜ ಹೇಳಿ, ಏನಾಯ್ತು? ಏನಿಲ್ಲ ಕಣೋ, ನನ್ನ ತಂಗಿ ಮದುವೆಗೆ ದುಡ್ಡು ಅರೇಂಜ್ ಮಾಡಬೇಕಾಗಿತ್ತು. ಯಾವುದೋ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿದೆ. ಆಲ್ರೆಡಿ ಎಜುಕೇಷನ್ ಲೋನೇ ಕ್ಲಿಯರ್ ಆಗಿಲ್ಲ. ಬೇರೆ ಲೋನ್ ಹೇಗೆ ಸಿಗುತ್ತೆ ಹೇಳು? ಅದು ಅಲ್ಲದೆ ತಾಯಿ ಹೆಲ್ತ್ಗೋಸ್ಕರ ತಂದೆ ಆಲ್ರೆಡಿ ಹೊಲನ ಅಡ ಇಟ್ಟಿದ್ದಾರೆ. ಹಾಂ, ನಮ್ಮ ತಂದೆಯವ್ರಿಗೆ ಪರಿಚಯ ಇರೋರು ಸಾಲ ಕೊಡ್ತಾರೆ, ಆದರೆ ಮಂತ್ಲಿ ಟೈಮ್ ಟು ಟೈಮ್ ದುಡ್ಡು ಕಟ್ಟಬೇಕು. ಬರ್ತಾ ಇರೋ ಸಂಬಳದಲ್ಲಿ ಆಲ್ರೆಡಿ ಅರ್ಧ ಎಜುಕೇಷನ್ ಲೋನ್ಗೆ ಹೋಗ್ತಾ ಇದೆ. ಇನ್ನು ಈ ಲೋನ್ ಬೇರೆ ತೊಗೊಂಡ್ರೆ ಮನೆ ಬಾಡಿಗೆ, ಊಟ, ತಿಂಡಿ ಎಲ್ಲ ಹೇಗೆ ಮ್ಯಾನೇಜ್ ಮಾಡಲಿ? ಸರಿ, ನೀನು ನಮ್ಮನೆಗೆ ಬಾ. ಬೇಡ ಕಣೋ. ಪರವಾಗಿಲ್ವೋ? ನಮ್ಮಮ್ಮನೂ ನಿನ್ನ ಥರನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರೆ. ನೀನು ಬಂದರೆ ಅವ್ರಿಗೂ ಒಳ್ಳೆ ಕಂಪನಿ ಸಿಗುತ್ತೆ. ಆಗ ನಾನು ಸೇಫ್ ಆಗ್ಬೋದು. ಓ ಹಂಗೆ. ಗೌಡ್ರೆ ಸರ್, ಯಾವುದೋ ಲ್ಯಾಂಡ್ ಡೀಲಿಂಗು, ಬೆಳಿಗ್ಗೆ ಚಾಕ್ಲೇಟು ಡೀಟೇಲ್ಸ್ ಸಿಗತ್ತೆ. ಡೀಟೇಲ್ಸ್ ಇಟ್ಕೊಂಡು ಯಾರು ಅಂತ ಹುಡುಕಿ ಅವ್ರನ್ನ ಕರ್ಕೊಂಬಂದು ಪರ್ಸು, ಮೊಬೈಲು, ಅವ್ನ ಚಪ್ಪಲಿ ಬಿಚ್ಚೂರ್ಸ್ ಕೂರಿಸಿರಿ. ಅವನ್ನ ರಾತ್ರಿ 8 ಗಂಟೆವರೆಗೂ ಬಿಡಬೇಡಿ. ಓಕೆ ಸರ್. ಒಳಗಡೆ ಹೋಗಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನಾಗಬೇಕಾಗಿತ್ತು? ಸರ್ ನೀವೇ ಫೋನ್ ಮಾಡಿದ್ರಿ, ರವಿ ಮತ್ತು ಅವಿನಾಶ್ ಅನ್ನೋ ಹುಡುಗನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ. ಅವರಿಬ್ಬರು ಫಾದರ್ಸಾ ನೀವು? ಹೌದು ಸರ್. ನೀವು ಡಾಕ್ಟರ್ಸ್ ಅಲ್ವಾ? ಹಾಂ ಸರ್. ಏನ್ರಿ ಮೆಡಿಕಲ್ ಟರ್ಮ್ಸ್ ಎಲ್ಲ ಗೊತ್ತಾಗತ್ತೆ, ನಿಮ್ಮ ಮಕ್ಳಿಗೆ ಬುದ್ಧಿ ಹೇಳೋಕೆ ಗೊತ್ತಾಗಲ್ವಾ? ಸರ್ ಏನೋ ತಿಳಿದೇ ತಪ್ಪು ಮಾಡಿದ್ದಾರೆ, ಇದೊಂದು ಸಲ ಬಿಟ್ಬಿಡಿ ಸರ್ ಪ್ಲೀಸ್. ಏನ್ರಿ ಗೊತ್ತಾಗ್ದೆ? ರೀ ಚಂದ್ರು ಸರ್, ಆ ಹುಡುಗಿರ ಹೆಸರೇನ್ರಿ? ಹಫೀಜಾ ಪ್ರಿಯಾ ಅನ್ನೋ ಹುಡುಗಿರ ಮೇಲೆ ಎಷ್ಟು ಕೆಟ್ಟ ನಡ್ಕೊಂಡಿದ್ದಾರೆ ಗೊತ್ತೇನ್ರಿ? ಅಷ್ಟೇ ಅಲ್ಲದೆ ಹಾಸ್ಟೆಲ್ ವಾರ್ಡನ್ಗೆ ಅಸಹ್ಯವಾಗಿ ಬೈದಿದ್ದಾರೆ ಬೇರೆ. ಆ ವಾರ್ಡನ್ ಹರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ, FIR ಬೇರೆ ಫೈಲ್ ಆಗಿದೆ. ಸರ್ ಹಾಗೆ ಮಾಡಬೇಡಿ ಸರ್ ಪ್ಲೀಸ್ ಸರ್, ಅವ್ರ ಭವಿಷ್ಯ ಹಾಳಾಗುತ್ತೆ. ಏನ್ರಿ ನಿಮ್ಮ ಮಕ್ಳದ್ ಮಾತ್ರ ಭವಿಷ್ಯನಾ? ಬೇರೆ ಹೆಣ್ಮಕ್ಳದ್ ಭವಿಷ್ಯ ಅಲ್ವಾ? ಇಂಥ ನನ್ನ ಮಕ್ಕಳನ್ನ ಜೈಲಲ್ಲಿ ಕೊಳ್ಸಿದ್ರೇನೆ ಬುದ್ಧಿ ಬರೋದು. ಸರ್ ಪ್ಲೀಸ್ ಇದೊಂದು ಸಲ ಬಿಟ್ಬಿಡಿ ಸರ್ ಪ್ಲೀಸ್. ರೀ ಚಂದ್ರು ಸರ್, ಕರ್ಕೊಂಡೋಗ್ರಿ. ಸರ್ ಇದೊಂದು ಸಲ ಬಿಡಿ ಸರ್ ಪ್ಲೀಸ್ ಸರ್. ಬನ್ನಿ ಸರ್. ಸರ್ ಪ್ಲೀಸ್ ನೀವು ಬನ್ನಿ ಸರ್, ನೀವು ಬನ್ನಿ, ನಾನು ಮಾತಾಡ್ತೀನಿ. ಬನ್ನಿ Please, sir. Please, ನಾನು sir. ಮಾತಾಡ್ತೀನಿ, ಬನ್ನಿ ನೀವು ಬನ್ನಿ ಸರ್. ಬನ್ನಿ ಬನ್ನಿ, ನಮ್ಮ ಸಾಯವ್ರ ಹತ್ರ ಎಷ್ಟು ಹೋಗಿದ್ರು ಅಷ್ಟೇ. ಸರ್ ಈಗೇನು ಮಾಡೋದು? ಯಾರನ್ನಾದ್ರೂ ಅಡ್ವೊಕೇಟ್ನ ಅಪಾಯಿಂಟ್ ಮಾಡೋದಾ? ನೀವು ಅಡ್ವೊಕೇಟ್ ಹತ್ರ ಹೋದ್ರೂ ಅಷ್ಟೇ, ಜಡ್ಜ್ ಹತ್ರ ಹೋದ್ರೂ ಅಷ್ಟೇ, ನಿಮ್ಮ ಮಕ್ಕಳು ಮಾತ್ರ ಹೊರಗಡೆ ಬರಲ್ಲ. ಸರ್ ನೀವೇ ಏನಾದರೂ ಮಾಡಿ ಸರ್ ಪ್ಲೀಸ್. ನಿಮ್ಮಿಬ್ಬರು ನೋಡ್ತಾ ಇದ್ದರೆ ಡೀಸೆಂಟ್ ಅಂತ ಕಾಣಿಸುತ್ತೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು ಐಡಿಯಾ ಸರ್? ನಮ್ಮ ದೊಡ್ಡ ಸಾಹೇಬ್ರ ಹತ್ರ ಮಾತಾಡಿ ನಿಮ್ಮಿಬ್ಬರು ಮಕ್ಕಳನ್ನ ಬಿಡಿಸ್ಬೋದು. ಸರ್ ಆದರೆ ಇನ್ಸ್ಪೆಕ್ಟ್ರು ಸಾಹೇಬರು FIR ಬುಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ರೀ, FIR ಬರೀದ್ ನಾನೇ, ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡಿ. ಆದರೆ ಸರ್ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾವು ಅದನ್ನು ನೋಡ್ಕೋತೀವಿ. ಮಕ್ಕಳು ಹೊರಗೆ ಬಂದರೆ ಸಾಕು. ಅದ್ರ ಯೋಚನೆ ಬಿಟ್ಬಿಡಿ, ನಾನು ನೋಡ್ಕೊತೀನಿ, ಅಲ್ಲಿ ವೇಟ್ ಮಾಡಿ. ಅಂದಾಗಿ ನೀವ್ಯಾಕೆ ಸರ್ ಬರೋದು ಲೇಟ್ ಮಾಡಿದ್ರಿ? ಸರ್ ಅದು ಆಪರೇಷನ್ ಲೇಟಾಗಿ ಸ್ಟಾರ್ಟ್ ಆಯಿತು, ಅದಕ್ಕೆ ಲೇಟ್ ಆಗೋಯ್ತು. ಆಪ್ರೇಷನ್ನಾ? ಮಹೇಂದ್ರ ಅವರು ಓಟಿಲಿ ಯಾವುದು ಆಪ್ರೇಷನ್ ಇಲ್ಲ ಅಂತ ಹೇಳಿದ್ರು. ಸರ್ ಈಗ ಯಾಕೆ ಆ ವಿಷಯ? ಮೊದಲು ನಮ್ಮ ಮಕ್ಕಳು ಹೊರಗೆ ಬರೋದು ಇಂಪಾರ್ಟೆಂಟು, ಅದ್ರ ಬಗ್ಗೆ ಗಮನ ಕೊಡೋಣ. ಏ ಹಾಸ್ಟೆಲ್ ಕೇಸ್ ಬನ್ರ. ಅಯ್ಯೋ ಏನಾಯ್ತು? ಅಯ್ಯೋ ಏನಿಲ್ಲ, ಏನು ಆಗಿಲ್ಲ. ಏನಾಯ್ತು ಪುಟಿ? ನೋಡು ಹೋಯ್ತು ನೋಡು. ನೋಡು, ಏನು ಆಗಿಲ್ಲ. ನೋಡು, ಏನು ಆಗಿಲ್ಲ. ಸರಿ ಆಯ್ತು, ಏನೂ ಆಗಿಲ್ಲ. ಎಲ್ಲಿಗೆ ಚಿನ್ನು? ಯಾಕೆ ಏನಾಯ್ತು? ಯಾಕೆ ಬೇಜಾರಲ್ಲಿದ್ಯಾ? ಏನೂ ಇಲ್ಲ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀನು ಬೇಜಾರಲ್ಲಿದ್ಯಾ ಅಂತ. ಬೇಜಾರಂತೇನೂ ಇಲ್ಲ, ಆದರೆ ಯಾಕೋ ಒಂದೇ ಕಡೆ ನಿಂತ್ಕೊಂಡಂಗೆ ಅನಿಸ್ತಾ ಇದೆ. ಮುಂದೇನೂ ಸಾಕ್ತಿಲ್ಲ,
ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಹೌದಾ? ನನ್ನಿಂದ ತೊಂದರೆ ಆಗಿದ್ರೆ ಅಥವಾ ಕೊರತೆ ಆಗಿದ್ರೆ ನನಗೆ ತಿಳಿಸು, ನಾನು ನಿನಗೆ ಸಹಾಯ ಮಾಡ್ತೀನಿ. ಪ್ರಭಾಕರ್, ನಾನೊಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀರಾ? ಹೇಳು. ಅದು ಸುಲಭ ಅಲ್ಲ, ಆದರೆ ನಿಮ್ಮಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯ. ಅಯ್ಯೋ ಹೆಚ್ಚಿನ ಏನಾಯ್ತು? ಕಣ್ಗೇನ್ ಮಾಡ್ಕೊಂಡೆ? ಹಾ, ಇಲ್ಲಿ ತೋರಿಸು. ನೀವಿಲ್ಲಿ ಪೀಪಲ್ ಕನ್ಸ್ಟ್ರಕ್ಟ್ ಆಗ್ತಿರೋದನ್ನ ಗಮನಿಸ್ತಿರ್ಬೋದು. ಇದರ ಅರ್ಥ ನಾವಿನ್ನೂ ಅವರನ್ನ ಬದುಸ್ಕೊಳ್ಳೋ ಚಾನ್ಸಸ್ ಇದೆ ಅಂತ. ಅವ್ರ ಬ್ರೀದಿಂಗು ನಾರ್ಮಲ್ ಇಲ್ಲ, ಹೀಗಾಗಿ ಅವರನ್ನ ವೆಂಟಿಲೇಷನ್ ಮೇಲೆ ಇಟ್ಟಿದ್ದೀವಿ. ಒಂದು ವೇಳೆ ಲೈಫ್ ಸೆಕ್ಯೂರಿಟಿ ತೆಗೆದುಬಿಟ್ರೆ ದೇರ್ ಆರ್ ನೋ ಚಾನ್ಸಸ್ ಟು ಲಿವ್. 4.5 ವರ್ಷದ ಹಿಂದೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಹೀಗಾಗಿ ಅವ್ರು ಇವಾಗ ಕೋಮಾದಲ್ಲಿದ್ದಾರೆ. 4.5 ವರ್ಷಗಳಿಂದನೇ ಸರ್, ಇವ್ರ ಟ್ರೀಟ್ಮೆಂಟಿಗೆ ತುಂಬಾ ಖರ್ಚಾಗಿರ್ಬೇಕಲ್ವಾ? ಅವ್ರು ಯಾರಂತ ಗೊತ್ತಾ ನಿಮಗೆ? ಹೀ ಈಸ್ ಒನ್ ಆಫ್ ದಿ ಫೈನೆಸ್ಟ್ ಸರ್ಜನ್ ಆಫ್ ಅವರ್ ಕಾಲೇಜ್. ಸಾರಿ ಸರ್, ಅವ್ರ ಜೀವನದಲ್ಲಿ ಯಾವತ್ತೂ ಇಡವಿಲ್ಲ. ಮಗ ನಮ್ಮನ್ನೇ ಸ್ಟೇಷನ್ಗೆ ಹಾಕ್ಸಿದ್ರಲ್ಲ ಅವರು. ಅದು ಬಿಡು, ಪೊಲೀಸರು ಸ್ಟೇಷನ್ಗೆ ಹಾಕೊಂಡು ಹೆಂಗ್ ರುಬ್ಬಿದ್ರು ನಮಗೆ. ಕೈ ನೋಡೋ ಊದ್ಕೋಬಿಟ್ಟಿದೆ. ಕೈ ಬಿಡು, ಹಾಸ್ಟೆಲಲ್ಲಿರೋ ಹುಡುಗಿರೆಲ್ಲ ನೋಡ್ಬೇಕಾರೆ ಹೆಂಗ್ ಅಟ್ಟಾಡ್ಸ್ಕೊಂಡು ನೋಡಿದ್ರು ಪೊಲೀಸವ್ರು ನಮ್ಮನ್ನ. ಅವ್ರು ಬರ್ಲಿ ಮಗ, ಐತೆ ಅವ್ರಿಗೆ ಇವತ್ತು. ಬಿಡೋದು ಬೇಡ ಮಗ, ಬರ್ಲಿ ಇವತ್ತೈತೆ. ಹೇಯ್, ಬರ್ತಾ ಇದ್ದಾರೆ ನೋಡೋ. ಅಸೈನ್ಮೆಂಟ್ ಬರ್ತಿದ್ದೇನೆ. ಡ್ರಾಯಿಂಗ್ ಒಂದು ಮಾಡಿಲ್ಲ, ನನಗೆ ಕೊಡ್ತೀಯಾ? ಹೇ, ನಿಂತ್ಕೊಡ್ರೆ ಅಲ್ಲೇ, ನಮ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಕಂಪ್ಲೇಂಟಾ? ನಿಮ್ಮಿಬ್ರನ್ನ ಗಲ್ ಶಿಕ್ಷೆಗೆ ಹಾಕಿಸ್ಬೇಕು. ಗಲ್ ಶಿಕ್ಷೆ? ಗಲ್ಗೆ ಹಾಕಂತ ತಪ್ಪು ನಾವೇನೇ ಮಾಡಿದೀವಿ ನಿಮ್ಗೆ? ಏನ್ ಮಾಡಿದೀರಾ? ಕುಡ್ಬಿಟ್ಟು ನಮ್ಮ ಹಾಸ್ಟೆಲ್ ಹತ್ರ ಬಂದಿದ್ದಲ್ದೆ ನಮ್ಮ ವಾರ್ಡನ್ ಹತ್ರನೇ ಕೆಟ್ಟದಾಗ ನಡ್ಕೊಂಡಿದ್ದೀರಾ. ಆಗ್ಲೇನೋ ಕುಡ್ದಿದ್ವಿ, ಮೈ ಮೇಲೆ ಪ್ರಜ್ಞೆ ಇದ್ದಿಲ್ಲ, ಅದಕ್ಕೆ ಆಗ ನಡ್ಕೊಂಡ್ವಿ. ಪ್ರಜ್ಞೆನಾ? ನಿಮ್ಮಿಬ್ರಿಗೆ ಯಾವಾಗ ತಾನೇ ಮೈ ಮೇಲೆ ಪ್ರಜ್ಞೆ ಇರುತ್ತೆ? ನೋಡಿ, ಈಗ ಜಾಸ್ತಿ ಮಾತಾಡ್ಬೇಡಿ, ನಾವು ನಿಮ್ಮನ್ನ ಪ್ರೀತಿಸ್ತಾ ಇದೀವಿ ಅಷ್ಟೇ. ಹುಡುಗಿರ ಹತ್ರ ಈಗ ನಡ್ಕೋಬೇಕಾದ್ರೂ ಗೊತ್ತಿಲ್ಲ, ನಿಮ್ಮ ಮುಸುಡಿಗಳಿಗೆ ಪ್ರೀತಿ ಬೇರೆ ಕೇಡು. ಇಲ್ಲೇನು ಮಾಡ್ತಿದ್ದೀರಾ ನೋಡಿ ನೀವು? HOD ಬಂದಿದ್ದು ಒಳ್ಳೆ. ಹೌದು ಕಣ. ಏನರೋ ಕ್ಲಾಸ್ ಇಲ್ವಾ? ಹಲೋ, ಹೇಳಿ ಸರ್. ನಿಮ್ಗೆ ಕೆಲವು ಮೆಸೇಜ್ ಕಳಿಸಿದ್ದೆ, ನೋಡಿದ್ರಾ? ಏನು ವಿಷಯ ಹೇಳ್ರಿ? ಎಮರ್ಜೆನ್ಸಿ ಕೇಸು, ಆಪರೇಷನ್ ಮಾಡೋಕ್ಕಿತ್ತು. ಯಾವ ಕೇಸು? ಸರ್, 1 ನಿಮಿಷ. ನೀ ಕ್ಯಾಪ್ ಸರ್ಜರಿ. ಹೌದಾ? ಎಷ್ಟು ಗಂಟೆಗೆ? ಸರ್, ನೀವು ಈ ಕೂಡಲೇ ಹೋಗಿ ಅಂದ್ರೆ ಅನಸ್ತೇಷಿಯಾ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತೀನಿ. 1 ಟೀ ಕೊಡಿ ಸರ್. ನೀವು ಆಪರೇಷನ್ ರೆಡಿ ಮಾಡಿ, ನಾನು ಬರ್ತೀನಿ. ಅಯ್ಯೋ ಲೋಪರ್, ನನ್ನ ಮಗನೇ ಮಗು ಆಡ್ತಾ ಇದ್ರೆ ಗುದ್ಕೊಂಡು ಹೋಗ್ತಾ ಇದೆಯಾ? ಕಣ್ ಕಾಣಿಸಲ್ವೇನೋ? ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ. Sir, it's already too late. You're supposed to take next class. ನೀವೇ ನನ್ನ ಕ್ಲಾಸ್ ತೊಗೊಂಬಿಡಿ. Four days ಆಯ್ತು ಮನೆಗೆ ಹೋಗಿ, ಇವತ್ತಾದ್ರೂ ಮನೆಗೆ ಹೋಗ್ಬೋದಾ ಸರ್? ಸ್ಟೆರ್ಲೈಸ್ ಕ್ಲಾತ್ ಕೊಡು. ನಾನು 1 ವಾರದಿಂದ ಇಲ್ಲೇ ಇದ್ದೀನಿ, ಗೊತ್ತಾ? ಏನು, 1 ವಾರದಿಂದ ಇಲ್ಲೇ ಇದೆಯಾ? ಸರಿ ಸರ್, ಏನು ಮಾಡ್ತಿದ್ದೀರಾ? OPH ಪೇಪರ್ ರೆಡಿ ಮಾಡ್ತಾ ಇದ್ದೀನಿ. OPH?
ಸರ್ ಇವ್ರ ಫೋನೇ ತೆಗಿತಿಲ್ಲ ಸರ್. ಸರಿ ಬಿಡಿ. ಸರ್ ಸ್ವಿಚ್ ಹಾಕ್ಬಿಡಿ. ಹಲೋ ಹಲೋ ಅಣ್ಣ. ಏನಾಯ್ತವ? ಯಾಕೆ ಅಳ್ತಿದ್ಯಾ? ಅಣ್ಣ ಅವ್ವ ಅವ್ವ ಏನಾಯ್ತು ಅವಂಗೆ? ಅವ್ವ ಇದ್ಕಿದ್ದಂಗೆ ನೆಲಕ್ಕೆ ಬಿದ್ಲು. ಅವ್ವನ್ನ ಆಸ್ಪತ್ರೆ ಕರ್ಕೊಂಡು ಬಂದಿದ್ದೀನಿ. ಅವ್ವಗೆ ಲಕ್ವ ಹೊಡೆದಿದೆಯಂತೆ. ಸರಿ, ನೀನು ಅಳ್ಬೇಡ. ಅಣ್ಣ ಔಷಧಿ ತರಕ್ಕೂ ಆಯ್ತು, ದುಡ್ಡಿಲ್ಲ. ನಾನು ಕೊಟ್ಟು ಕಳಿಸ್ತೇನೆ. ಅಪ್ಪ ಎಲ್ಲಿದ್ದಾರೆ? ಅಪ್ಪಯ್ಯನು ನನ್ನ ಜೊತೆನೇ ಇದ್ದಾರೆ. ಸರಿ, ಅವ್ರಿಗೂ ಸ್ವಲ್ಪ ಸಮಾಧಾನವಾಗಿರಕ್ಕೆ ಹೇಳು. ಸರಿ ಅಣ್ಣ. ಏನ್ ಮಾಡೋದು ಇವಾಗ? ಸರ್ ಆಗೋದೇ ಇಲ್ವಾ? ನೋಡಿ ಮಿಸ್ಟರ್ ತೇಜಸ್, ಹಳೆ ಲೋನೇ ಇನ್ನೂ 13 ತಿಂಗಳು ಬ್ಯಾಲೆನ್ಸ್ ಇದೆ. ಈಗ ಮತ್ತೆ ಹೊಸ ಲೋನ್ ಅಂದರೆ ಯಾವ ಥರ ಸಾಧ್ಯ ಹೇಳಿ ನೀವೇ? ಸರ್ ಹಾಗೆ ಹೇಳ್ಬೇಡಿ, ಬೇರೆ ಯಾವುದಾದ್ರೂ ಪ್ಲಾನ್ ಇದ್ರೆ ಹೇಳಿ. ಇಲ್ಲಪ್ಪ, ಸದ್ಯಕ್ಕೆ ಆ ಥರ ಯಾವುದೂ ಇಲ್ಲ. ಸರ್ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳ. ಹೇಳಿ. ನಮ್ಮ ತಾಯಿನ ಹಾಸ್ಪಿಟಲೈಸ್ ಮಾಡಿದ್ದೀವಿ. ಅರ್ಜೆಂಟಾಗಿ ದುಡ್ಡು ಕಟ್ಟಬೇಕು. ಒಂದು ವೇಳೆ ಕಟ್ಟದೆ ಹೋದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ನಾನು ಖಂಡಿತ ಲೋನ್ ಕ್ಲಿಯರ್ ಮಾಡ್ತೀನಿ. ನೀವು ತೀರಿಸ್ತೀರಾ, ನಮಗೂ ಆ ಕಾನ್ಫಿಡೆಂಟ್ ಇದೆ. ಬಟ್ ಹೈಯರ್ ಅಥಾರಿಟೀಸ್ ಒಪ್ಪೋದಿಲ್ಲ ರೀ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಐ ಆಮ್ ಸಾರಿ, ಐ ಕ್ಯಾನಾಟ್ ಹೆಲ್ಪ್ ಯು. ಓ ತೇಜಸ್, ಏನೋ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಅದು ಯಾವುದೂ ಓಟಿ ಇರಲಿಲ್ಲ ಅಮ್ಮ, ಅದಕ್ಕೆ ಬಂದೆ. ಭಾರ್ಗವ್ ಬರಲಿಲ್ವಾ? ತೇಜಸ್ ಯಾಕೋ ಒಂಥರ ಇದೆಯಾ? ಅದು ಅಮ್ಮನಿಗೆ ಲಕ್ಕ ಹೊಡೆದಿದೆ ಅಂತೆ. ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಅಯ್ಯೋ, ಈಗ ಹೇಗಿದ್ದಾರಂತೆ ಅಮ್ಮ? ಸ್ವಲ್ಪ ಚೇತರಿಸ್ಕೊಂಡಿದ್ದಾರಂತೆ. ಆದರೂ ತುಂಬ ಭಯ ಆಗ್ತಿದೆ ಅಮ್ಮ. ಹುಚ್ಚಪ್ಪ, ಯಾಕೋ ಗಾಬರಿ ಆಗ್ತೀಯಾ? ಎಲ್ಲ ಸರಿ ಹೋಗುತ್ತೆ. ದೇವ್ರಿದ್ದಾನಲ್ಲ, ನೀನು ಭಯ ಪಡಬೇಡ ಆಯ್ತಾ? ಸರಿ ಅಮ್ಮ. ಅದೇ ಯಾರು ಪೊಲೀಸ್ ಸ್ಟೇಷನಲ್ಲಿರೋರು? ಇವರು ಇನ್ಸ್ಪೆಕ್ಟರ್ ಮಿಸ್ಟರ್ ಕಾಂತರಾಜ್ ಅಂತ. ಹಲೋ ಸರ್. ಹಲೋ. ಏನು ವಿಷಯ ಸರ್? ಹೋದ ವಾರ ನಿಮ್ಮ ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ಮಿಸ್ಟರ್ ವಿಜಯ್ ಅಂತ ಒಂದು ನ್ಯೂರೋ ಸರ್ಜರಿ ಕೇಸ್ ಆಪ್ರೇಟ್ ಆಗಿದೆ. ಸೊ ಆ ಕೇಸ್ ಆಪರೇಷನ್ ಮಾಡುವಾಗ ಏನೋ ಸ್ವಲ್ಪ ತೊಂದರೆ ಆಗಿದೆ ಅಂತೆ. ಇದ್ರ ಬಗ್ಗೆ ಪೇಷಂಟ್ ಅಟೆಂಡರ್ಸು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಿಸ್ಟರ್ ವಿಜಯ್ ಅಂತನಾ ಸರ್? ಹೌದು. ಸೊ ಇದ್ರ ಬಗ್ಗೆ ನನಗೆ ಡೀಟೇಲ್ ಮಾಹಿತಿ ಬೇಕಾಗಿದೆ. ಸರಿ ಸರ್, ಕೇಸ್ ಶೀಟ್ ನೋಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆಯ್ತು ಸರ್, ಓಕೆ, ಹೊರಡ್ತೀನಿ. ಈ ಮಾಹಿತಿ ಸಿಕ್ಕ ಕೂಡಲೇ ನಾನು ನಿಮಗೆ ತಿಳಿಸ್ತೀನಿ. ಸಂತೋಷ ಸರ್, ಆಗ್ಬೋದು. ಒಳ್ಳೆಯದು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇವತ್ತು ಅನಾಟಮಿಕಲ್ ಪೊಸಿಷನ್ಗಳನ್ನ ಹೇಳ್ಕೊಡ್ತೀನಿ. ಓಕೆ, ಇದರ ನಂತರ ಒಂದು ಆಕ್ಸಿಡೆಂಟ್ ಕೇಸ್ ಬಂದಿದೆ, ಅದನ್ನು ಹೇಗೆ ಎಕ್ಸಾಮಿನ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಮೇಲ್ಭಾಗನ ಆಂಟೀರಿಯರ್ ಅಂತಾರೆ, ಕೆಳಭಾಗನ ಪೋಸ್ಟೀರಿಯರ್ ಅಂತಾರೆ. ಟುವರ್ಡ್ಸ್ ಸೆಂಟರ್ ಮೀಡಿಯಲ್, ಅವೇ ಫ್ರಮ್ ಸೆಂಟರ್ ಲ್ಯಾಟ್ರಲ್. ಟುವರ್ಡ್ಸ್ ಹೆಡ್ ಅಂಡ್ ನೆಕ್ ಇಟ್ಸ್ ಸುಪೀರಿಯರ್, ಟುವರ್ಡ್ಸ್ ಫೀಟ್ ಇಟ್ಸ್ ಇನ್ಫೀರಿಯರ್. ಇವಾಗಿಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ತಂದು ತೋರಿಸಿ. ಇದು ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಲಿವರ್, and this is rib cage, and this is heart. Okay. ಇದು lungs. Okay. rib cage. ಎಕ್ಸ್ಕ್ಯೂಸ್ ಮೀ ಸರ್, HOD ಸರ್ ಕರೀತಿದ್ದಾರೆ. ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ. ಈಗಲೇ ಬರಬೇಕಂತೆ ಸರ್. ಹೌದಾ? ಸರಿ, ಬರ್ತೀನಿ ಹೊಡಿ. ಏನೋ ಅರ್ಜೆಂಟ್ ಮೀಟಿಂಗ್ ಇದೆ ಅಂತೆ, ಅದನ್ನ ಮುಗಿಸ್ಕೊಂಡು ಬರ್ತೀನಿ. ಓಕೆ. 25ನೇ ತಾರೀಕು ವಿಜಯ್ ಅನ್ನೋ ಪೇಷಂಟ್ಗೆ L5S1 ಸರ್ಜರಿ ಮಾಡಿದ್ದು ನೀವೇನಾ? ಹೌದು ಸರ್. ಸರ್ಜರಿ ಏನಾಯಿತು ಸರ್? ಅದು ಆಪ್ರೇಷನ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ಆಗೋಯ್ತು ಸರ್. ನಿನ್ಗೆ ಯಾವ ಒಂದು ಪರ್ಮಿಷನ್ ಕೊಟ್ಟಿದ್ದು ಆ ಕೇಸ್ ಹ್ಯಾಂಡಲ್ ಮಾಡೋಕ್ಕೆ? ಸರ್ ಅದು ನಿರಂಜನ್ ಸರ್ ಅವರು. ಹಾಂ, ನಾನು ನಿಮಗೆ ಯಾಕೆ ಪರ್ಮಿಷನ್ ಕೊಡಲಿ? ಆಪರೇಷನ್ಗೆ ರೆಡಿ ಆಗಿದೆ, ಪ್ರಭಾಕರ್ ಸರ್ ಬಂದಿಲ್ಲ ಅಂತ ಹೇಳಿದ್ಮೇಲೆ ನೀವು ತಾನೇ ನಂಗೆ ಪರ್ಮಿಷನ್ ಕೊಟ್ಟಿದ್ದು ಆಪರೇಷನ್ ಮಾಡೋಕ್ಕೆ. ಅಲ್ಲ, ಡಾಕ್ಟರ್ ಪ್ರಭಾಕರ್ ಅವ್ರ ಕೇಸ್ ಹ್ಯಾಂಡಲ್ ಮಾಡೋಕ್ಕೆ ನಿಮಗೆ ನಾನು ಯಾಕೆ ಪರ್ಮಿಷನ್ ಕೊಡಬೇಕು? ಸರ್ ಯಾಕೆ ಸರ್ ಹೀಗೆ ಹೇಳ್ತಿದ್ದೀರಾ?
ಡಾಕ್ಟರ್ ನಿರಂಜನ್ ನಿನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಯಾವುದಾದ್ರು ಡಾಕ್ಯುಮೆಂಟ್ಸ್ ಮೇಲೆ ಮೆನ್ಷನ್ ಆಗಿದೆಯಾ? ಅದು ಇಲ್ಲ ಅಲ್ಲ? ನಾನು ಹ್ಯಾಂಡ್ಲ್ ಮಾಡಬೇಕಾಗಿರೋ ಕೇಸ್ನ ನೀನು ಹ್ಯಾಂಡ್ಲ್ ಮಾಡಿ ಕೇಸ್ನ ಕಾಂಪ್ಲಿಕೇಟ್ ಮಾಡಿದ್ಯಾ? ಡಾಕ್ಟರ್ ಹಾಕೋ ಲಾಯಕ್ಕಿಲ್ಲ ಸರ್. ಜನ ದೇವ್ರು ಬಿಟ್ಟರೆ ಡಾಕ್ಟರ್ನೇ ನಂಬೋದು. ಅವ್ರ ನಂಬಿಕೆಗೆ ಮಸಿ ಬೆಳೆದಿದ್ಯಾ? ಐ ವಿಲ್ ಮೇಕ್ ಶ್ಯೂರ್ ದಟ್ ಯು ಆರ್ ಸಸ್ಪೆಂಡೆಡ್ ಫಾರ್ ಅಟ್ ಲೀಸ್ಟ್ ಎ ಪೀರಿಯಡ್ ಆಫ್ 9 months. ಸರ್ ಹಾಗೆಲ್ಲ ಹೇಳಬೇಡಿ ಸರ್. ತುಂಬ ಸಾಲ ಮಾಡಿಬಿಟ್ಟಿದ್ದೀವಿ ಸರ್. ನಮ್ಮ ಅಪ್ಪ ಅಮ್ಮ ನನ್ನನ್ನು ನಂಬ್ಕೊಂಡ್ಬಿಟ್ಟಿದ್ದಾರೆ ಸರ್. ಇದೆಲ್ಲ ಯೋಚನೆ ನೀನು ಕೇಸ್ ಹ್ಯಾಂಡಲ್ ಮಾಡೋಕ್ಕಿಂತ ಮೊದಲು ಮಾಡಬೇಕಿತ್ತು. ಈಗ ಮಾಡೋ ಪ್ರಯೋಜನ ಇಲ್ಲ. ಗೆಟ್ ಔಟ್. ಸಮಯಕ್ಕೆ ಸರಿಯಾಗಿ ಸಾಲ ತೀರ್ಸ್ಲಿಲ್ಲ ಅಂದ್ರೆ ನನ್ನ ವಿಚಾರ ಗೊತ್ತಲ್ಲ. ಅವಾಗೆ ಲಕ್ವ ಹೊಡೆದಿದೆಯಂತೆ. ಐ ಆಮ್ ವೆರಿ ಸಾರಿ. ಸರಿ, ಮಾತ್ರೆ ಕೊಡಿ. ಈ ಸೋಮಣ್ಣ ಮಾತಿಗೆ ತಪ್ಪನಲ್ಲ. ಆ ಪತ್ರನ ಬಿಡಿಸ್ಕೊಂಡು ಹೋಗ್ತೇನೆ. ಅವಂಗೆ ಮೈ ಹುಷಾರಿಲ್ಲ. ಈ ಟೈಮಲ್ಲಿ ಮದ್ವೆ ಬೇಕಾ ಅಣ್ಣ? ನೀನು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತಿದ್ಯಾ? ಅದನ್ನೆಲ್ಲ ನನಗೆ ಬಿಟ್ಬಿಡು. ಇಷ್ಟಕ್ಕೂ ನಿನ್ನ ಮದುವೆ ಹೇಗೆ ಮಾಡ್ತೀನಿ ಗೊತ್ತಾ? ಊರಿನವರೆಲ್ಲ ಮೂಗ್ ಮೇಲೆ ಬೆಳ್ಳಿಟ್ಕೊಳ್ಬೇಕು, ಹಾಗೆ ಮಾಡ್ತೀನಿ. ಡಾಕ್ಟರ್ ಹಾಕೋ ಲಾಯಕ್ಕಿಲ್ಲ. ಐ ವಿಲ್ ಮೇಕ್ ಶ್ಯೂರ್ ದಟ್ ಯು ಆರ್ ಸಸ್ಪೆಂಡೆಡ್. ನೀನ್ ಹಾಸ್ಪಿಟ್ಲ್ ಅಲ್ಲ, ಕಾಲೇಜ್ ಅಕ್ಕಪಕ್ಕ ಕೂಡ ಕಾಣಿಸ್ಕೂಡ್ದು. ನಮ್ಮ ಡೀನ್ ಶಕುಂತಲಾ ಕುಮಾರ್ ಅವರು ನಿವೃತ್ತಿ ಆಗುತ್ತಿರುವುದು ನಿಜವಾಗಿಯೂ ಬೇಸರದ ಸಂಗತಿ. ಅವರ ದಕ್ಷ ಆಡಳಿತದಲ್ಲಿ ಈ ಸಂಸ್ಥೆಯು ಶಾಂತಿ ನೆಮ್ಮದಿಯ ತಾಣವಾಗಿದ್ದು, ಈ ದಿನ ಅವರನ್ನು ಬೀಳ್ಕೊಡಬೇಕಾದ ಸಂದರ್ಭ ಬಂದಿದೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಿ ಅವರನ್ನು ಸಂತೋಷದಿಂದ ಬೀಳ್ಕೊಡೋಣ. ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿಯಾದ ಸಂಜೀವ್ ಕುಮಾರ್ ಅವರು ಸಂಜೆ ವೇಳೆಯ ಯಕ್ಷಗಾನ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಡಾಕ್ಟರ್ ಭಾರ್ಗವ್ ಅವರು ಏರ್ಪಡಿಸಿರುವ ಸಂಜೆ ವೇಳೆಯ ಯಕ್ಷಗಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜಯೋ ನಮೋ ಜಗತ್ ರಕ್ಷಕ ಸಚಿವೆ ಲಲಿತಾ, ರಾಣಿ ಸುಗುಣಾಂಬೆ, ನಮ್ಮ ನಾಡು ಈ ಕ್ಷೇಮಗಿರಿ ಹೆಸರಿಗೆ ತಕ್ಕ ಹಾಗೆ ಸುಕ್ಷೇಮ ಭರಿತ ಸೌಭಾಗ್ಯದ ಬೀಡು ಎಂದರೆ ತಪ್ಪಾಗಲಾರದು. ಇದನ್ನು ಪರಿಪಾಲಿಸುತ್ತಿರುವ ಭಾಗ್ಯ ನನ್ನ ಪಾಲಿಗೆ ಒದಗಿರುವುದಕ್ಕೆ ನಾನು ಹೆಮ್ಮೆ ಪಡುತ್ತೇನೆ. ಈ ಸಂಸ್ಥಾನವನ್ನು ಮುನ್ನಡೆಸುತ್ತಿದ್ದ ಆ ಸೂತ್ರಧಾರನಾದ ಚಂದ್ರದೇವನ ಸೇವಾ ನಿವೃತ್ತಿಯನ್ನು ನೆನೆಸಿಕೊಂಡರೆ ಮನಸ್ಸಿಗೆ ಬಹಳ ಸಂಕಟವಾಗುತ್ತದೆ. ಮುಂದೆ ಅವರ ಸ್ಥಾನಕ್ಕೆ ಯಾರು ಬರುತ್ತಾರೆ ಎಂಬ ಯೋಚನೆ ನನ್ನನ್ನು ಕಾಡುತ್ತಿದೆ.
ಇದಕ್ಕೆ ಪರಿಹಾರವನ್ನು ಅವರಲ್ಲಿಯೇ ಕೇಳೋಣ. ಯಾರಲ್ಲಿ? ಚಂದ್ರದೇವನನ್ನ ಬರ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ. ಡಾಕ್ಟರ್ ಸಂಜೀವ್, ನೀವು ಈ ಸಂಸ್ಥೆ ಬಿಟ್ಟು ಹೋದ್ಮೇಲೆ ನಿಮ್ಮ ಡಿಪಾರ್ಟ್ಮೆಂಟ್ ಜವಾಬ್ದಾರಿನೆಲ್ಲ ನಾನು ಯಾರಿಗೆ ವಹಿಸ್ಕೊಡ್ಲಿ ಅನ್ನೋದೇ ನಂಗೆ ಯೋಚನೆ ಆಗಿದೆ. ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ಆ HOD ಪೋಸ್ಟಿಗೆ ಒಬ್ಬರನ್ನ ಸಜೆಸ್ಟ್ ಮಾಡ್ಲಾ? ಟೆಲ್ ಮೀ. ಅವರು ಪ್ರಭಾಕರ್ ಅಂತ. ನನಗೂ ಅವರಿಗೂ ಒಳ್ಳೆ ಒಡನಾಟ ಇದೆ. ಓಕೆ. ವಯಸ್ಸಲ್ಲಿ ನನಗಿಂತ ಚಿಕ್ಕವರು, ಆದ್ರೆ ತುಂಬಾ ಬ್ರಿಲಿಯಂಟ್. ಎಟ್ ದ ಏಜ್ ಆಫ್ 30 ಅವರು MCH ಮುಗಿಸಿದ್ದಾರೆ ಮೇಡಮ್. ಇಸ್ ಇಟ್? ಹೌದು ಮೇಡಮ್. ಆದರೆ ಬೇಸರದ ವಿಷಯ ಏನಂದ್ರೆ ಅವರು ಮದ್ಯಪಾನದ ಚಟಕ್ಕೆ ಬಲಿಯಾಗ್ಬಿಟ್ಟಿದ್ದಾರೆ ಮೇಡಮ್. ನೀವು ಹೇಳ್ತಾ ಇರೋದು ನೋಡಿದ್ರೆ ಹಿ ಮೇಟ್ ಆಫ್ ಲೆಡ್ ಎ ಗುಡ್ ಲೈಫ್. ಬಟ್ ಈ ಮದ್ಯಪಾನ ಚಟಕ್ಕೆ ಅವ್ರು ಹೇಗೆ ಬಲಿಯಾದ್ರು? ಒಂದಿನ ಅವರ ಹೆಂಡತಿ ಅವರ ಮಗುವನ್ನು ಸ್ಕೂಲಿಂದ ಕರ್ಕೊಂಡು ಬರ್ತಾ ಇದ್ರು ಮೇಡಮ್. ಅವರು ಹೋಗುವ ದಾರಿಯಲ್ಲಿ ಒಂದು ಮಾವಿನ ತೋಪು ಇತ್ತಂತೆ. ಆ ಮಾವಿನ ತೋಪು ನೋಡಿ ಮಗು ಮಾವಿನಕಾಯಿ ಬೇಕು ಅಂತ ಹಠ ಮಾಡ್ಲಿಕ್ಕೆ ಶುರು ಮಾಡ್ತು. ಇವರು ಮಾವಿನಕಾಯಿ ತರಲಿಕ್ಕೆ ತೋಪು ಒಳಗಡೆ ಹೋಗಿದ್ದಾರೆ. ಆದ್ರೆ ಅಷ್ಟರಲ್ಲೇ ಯಾರೋ ನೀಚರು ಬಂದು ಮಗುವನ್ನು ಎತ್ತಿಕೊಂಡು ಹೋಗ್ತಾ ಇರಬೇಕಾದ್ರೆ ಅವರನ್ನು ತಡಿಲಿಕ್ಕೆ ಬಂದ ತಾಯಿಯ ಕತ್ತು ಕೊಯ್ದು ಬಿಟ್ಟಿದ್ದಾರೆ ಮೇಡಮ್. ಸಿವಿಯರ್ ಬ್ಲಡ್ ಲಾಸ್ ಆಗಿ ಅಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ ಮೇಡಮ್. ಇದಾದ 4 ದಿನಗಳಲ್ಲಿ ಆ ಮಗು ಶವ ಕೆರೆ ಪಕ್ಕದಲ್ಲಿ ಬಿದ್ದಿತ್ತಂತೆ ಮೇಡಮ್. ವಾಟ್ ಎ ಟ್ರಾಜಿಡಿ. ಈ ಘಟನೆಯನ್ನು ಮರೀಲಿಕ್ಕೆ ಅವರು ಆಲ್ಕೋಹಾಲಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮೇಡಮ್. ಆದರೆ ಈ ವಿಚಾರ ಬಿಟ್ರೆ ಹಿ ಈಸ್ ಅ ವೆರಿ ನೈಸ್ ಪರ್ಸನ್. ಹಿ ಕ್ಯಾನ್ ಡೂ ದ ಜಾಬ್ ವೆಲ್. ನಿಮಗೆ ಒಪ್ಪಿಗೆ ಅಂದ ಮೇಲೆ ನನ್ನ ಆಕ್ಷೇಪಣೆ ಇಲ್ಲ. ಕೂಡಲೇ ಅವರನ್ನು ಕರೆಯಿಸಿ ಪದವಿಯನ್ನು ನೀಡೋಣ. ಚಿತ್ತಾದಲ್ಲಿ ಹೋತಿರುವ ಚಿತ್ತಾದಲ್ಲಿ ಹೊತ್ತಿರುವ ಅಮೂಲ್ಯ, ಐಶ್ವರ್ಯನ್ಗೆ ಬೀಚ್ ಅಂದ್ರೆ ತುಂಬಾ ಇಷ್ಟ. ಹೇಗೆ ಎಂಜಾಯ್ ಮಾಡ್ತಾಳೆ ನೋಡು. ಹೊತ್ತಿರುವ ಚಿಂತಾ ಗಂಟನು ಇಳಿಸಿ ಹೊಸ ಬಾಳ ಪಥವ ಆಶಿಸುತ್ತ ಹೊಸ ಬಾಳ ಪಥವ ನಾಶಿಸುತ್ತ ಚಕ್ರತೀರ್ಥನು ಸಾಗುತ್ತಿರಲಲ್ಲಿ ಚಕ್ರತೀರ್ಥನು ಸಾಗುತ್ತಿರಲಲ್ಲಿ ಚಕ್ರತೀರ್ಥನು ಸಾಗುತ್ತಿರಲಲ್ಲಿ ಅನುಭವಿಸುತ್ತಿದ್ದ ನೋವುಗಳ ಕಾಲಾಯ ತಸ್ಮೈ ನಮಃ. ಮೇ ಕಮ್ ಇನ್ ಮ್ಯಾಮ್? ಎಸ್ ಮ್ಯಾಮ್, ನಾನು ಡಾಕ್ಟರ್ ಪ್ರಭಾಕರ್ ಅಂತ. ಓ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಇಲ್ಲೆಲ್ಲಿ ಉಳ್ಕೊಂಡಿದ್ದೀರಾ? ಪಕ್ಕದಲ್ಲೇ ಒಂದು ಫ್ಲ್ಯಾಟ್ನ ಬಾಡಿಗೆಗೆ ತೊಗೊಂಡಿದ್ದೀನಿ. ಡಾಕ್ಟರ್ ಸಂಜೀವ್ ನಿಮ್ಮ ಬಗ್ಗೆ ಭಾಳ ಹೇಳಿದ್ದಾರೆ. ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್. ವಿನೋದ್ ಅವರೇ, ಇವರು ಡಾಕ್ಟರ್ ಪ್ರಭಾಕರ್ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಡಾಕ್ಟರ್ ಸಂಜೀವ್ ಬದಲು ಬಂದಿದ್ದಾರೆ. ಇವ್ರ ಕ್ಯಾಬಿನ್ ತೋರಿಸ್ಬಿಡಿ. ಸರಿ ಮೇಡಮ್. ಓಕೆ. ಥ್ಯಾಂಕ್ ಯು ಮೇಡಮ್. ಬಂದೊದಗಿದರೋ ಪುಂಡು ಗೆಳೆಯರೋ ಬಂದೊದಗಿದರೋ ಇದು ನಮ್ಮ ಭಾರ್ಗವ್ ಬರ್ದಿದ್ದ ಕತೆ. Is it? ಬಂದೊದಗಿದರೋ ಪುಂಡು ಗೆಳೆಯರು ಭಂಡ ಸಚಿವ ಪ್ರಿಯ ಸುತರೋ ಭಂಡ ಸಚಿವ ಪ್ರಿಯ ಸುತರೋ ಕ್ರೋಧನ ಘರ್ಷಣ ನಾಮಾಕಿದರು ಗರ್ವದಿ ತರುಣಿಯ ಕೆಣಕಿದರು. ಮಿತ್ರ, ಕ್ರೋಧನನು ನೀನಾದ್ರೆ
ಘರ್ಷಣನು ನಾನಲ್ವೇನು? ಹೇಗುಂಟೋ ನಮ್ಮ ಜೋಡಿ? ನಮ್ಮ ಜೋಡಿ ಏನು ಹೇಳುವುದು ಹೇಳು. ಈ ನಾಡಿನ ಯಾರೇ ಕೇಳಿದರೂ ಕೂಡ ಗಡ ಗಡ ಗಡನೆ ನಡುಗುತ್ತಾ ಎಲ್ಲಿ ಕುಳಿತುಕೊಳ್ಳುತ್ತಾರೆ. ಶೃಂಗಾರವನ್ನು ಮಾಡಿಕೊಂಡು ಮಾರ್ಗ ಮಧ್ಯದಲ್ಲಿ ಬಂದದ್ದಾಗಿದೆ. ಇನ್ನು ನಮ್ಮ ಬೇಟೆ ಪ್ರಾರಂಭವಾಗಬೇಕು. ನೋಡಿದ್ಯೇನೋ ಅಲ್ಲಿ ಹರಸುತ್ತಿದ್ದ ಬಳ್ಳಿ ಕಾಲಿಗೆ ಸಿಕ್ಕ ಹಾಗಾಯ್ತು. ಬೀಳುವುದೊಂದೇ ಬಾಕಿ. ಓ ಸುಂದರಿ, ಯಾಕೆ ಹೀಗೆ ಓಡುತ್ತಾ ಇದ್ದಿ ನೀನು? ಹುಟ್ಟಿದ ಸೂರ್ಯ ಮುಳುಗುವುದರೊಳಗಾಗಿ ಸಾವಿರಾರು ಬಾರಿ ನಮ್ಮ ಮುಖವನ್ನು ನೋಡುವವಳು ನೀನು ಅಲ್ವೇ? ಮತ್ತೆ ಆದರೂ ಇಂದು ಕಂಡೊಡನೆಯೇ ಅಪರಿಚಿತರಂತೆ ವರ್ತಿಸ್ತಾ ಇದ್ದಿ. ಹೌದಲ್ಲ? ನಿನ್ನ ದಿವ್ಯವಾದ ಮೂರ್ತಿಯನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಆರಾಧಿಸುತ್ತಿರುವವನು ನಾನು. ಆದ್ರೆ ಪೂರ್ವಿ, ಯಾಕೆ ಹೀಗೆ ಮಾಡ್ತಿ? ನನ್ನನ್ನು ನೋಡಿದ ಕ್ಷಣ ಓಡಿ ಹೋಗುತ್ತಾ ಇದ್ದಿ. ನೀನು ಮಾತ್ರ ನನಗೆ ವರ ಕೊಡ್ತಾ ಇಲ್ಲ. ವರವನ್ನು ಕೊಡೆ. ಹೌದು. ಮುಚ್ಚು ಬಾಯ್, ಎಲ್ಲಾ ದುಷ್ಟ. ಓ ಸುಂದರಿ, ಸಂಪ್ರದಾಯ ಶೂನ್ಯ ಪ್ರಪಂಚದಲ್ಲಿ ನೀವು ಬೆಳೆದಿರಬೇಕು. ನಿನಗೆ ಹೇಳುವುದು ಯಾರ ಹತ್ತಿರ ಎಲ್ಲ ನಿನಗೆ ನನಗಲ್ಲ. ಯಾರ ಹತ್ತಿರ ಹೇಗೆ ಮಾತನಾಡಬೇಕು ಎಂಬ ಪರಿಜ್ಞಾನ ಇಲ್ಲ ನಿಮಗೆ ಅಲ್ವೇ? ಉತ್ತರ ದಕ್ಷಿಣ ಅರಿಯದ ಉತ್ತರ ಕುಮಾರ ಉತ್ತಮ ಕನ್ಯೆಯನ್ನು ಕೆಣಕಿದರೆ ಪರಿಣಾಮ ನೆಟ್ಟಗಿರಲಿಕ್ಕಿಲ್ಲ. ಎಚ್ಚರ. ಹಾಗೆ ಹೇಳ್ಬೇಡ್ವೆ ಮಿತ್ರ. ಬಿಸಿ ಆಗದು ಬೆಣ್ಣೆ ಕರಗೋದಿಲ್ಲ. ಕೋಳಿಯನ್ನ ಕೇಳಿ ಖಾರ ಅರಿತಾರೇನು? ಹಾಗಾಗಿ ನಿನ್ ಕೆಲಸ ಮುಂದುವರ್ಸು. ತೊಡ ಮಾಡುದು ಬೇಡ. ಯಾರು ಇಲ್ಲ ಇಲ್ಲಿ. ಮುಂದುವರಿಲಿ. ಧೈರ್ಯ ಮಾಡ. ಬಾರೇ ಬಾರೇ ಅಂದದ ಚೆಲುವಿನ ತಾರೆ. ಬಾರೇ 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 ಅಂದದ ಚೆಲುವಿನ ತಾರೆ. ಬಾರೇ ಅಯ್ಯೋ, ಈ ದುಷ್ಟನಿಂದ ಯಾರಾದ್ರೂ ನನ್ನನ್ನು ಕಾಪಾಡಿ, ಕಾಪಾಡಿ. ಎಲ್ಲಿಗೆ ಮುಂದುವರಿಯುತ್ತಿರುವಿರಿ? ನಿಲ್ಲಲ್ಲಿ. ನಿಲ್ಲ. ಯಾರು ಗೊತ್ತುಂಟೇನೋ ಮಂತ್ರಿಗಳ ಮಕ್ಕಳು ನಾವು. ಮಂತ್ರಿಯಲ್ಲ, ಕಂತ್ರಿ ಕುತಂತ್ರಿಗಳ ಮಕ್ಕಳು ನೀವು. ನ್ಯಾಯ ಎಲ್ಲರಿಗೂ ಒಂದೇ. ಮಾಡಿದ ತಪ್ಪಿಗೆ ಶಿಕ್ಷೆ ಕಾದಿದೆ. ಬೇಡ. ನನಗೆ ಸರಿಯಾದ ಪಾಠ ಕಲಿಸಿ. ನಡೆ. ಅಯ್ಯೋ, ಅಂದು ಕಾಲೋ ಮಾಷದೋ ಬಾಯ ಗೆಳೆಯರೋ. ಅಂದು ಕಾಲೋ ಮಾಷದೋ ಬಾಯ ಗೆಳೆಯರೋ. ಅಂದು ಕಾಲು ಮಶದು ಭಯ ಗೆಳೆಯರು ಮೌರ್ಯ ಮಾರ ಸಿಂಹರೆನುವರು. ಮೌರ್ಯ ಮಾರೋ ಸಿಂಹರೆನುವರು. ವಿಷಮ ವರ್ತುಲದಲ್ಲಿ ವಿಷಮನ ಫಲಿಸುತ್ತಿರಲು. ಇದೇ ರೀತಿಯ ಪ್ರೀತಿ, ಪ್ರೋತ್ಸಾಹ ಮತ್ತೆ ಸಹಕಾರವನ್ನ ನನ್ನ ಸ್ಥಾನಕ್ಕೆ ಬಂದಿರುವ, ಅಂದ್ರೆ ನಿಮಗೆ ಹೊಸದಾಗಿ ಬಂದಿರುವ HOD ಅವರಿಗೂ ನೀವು ಕೊಡ್ತೀರಿ ಅಂತ ಹೇಳುವ ಆಶಾಭಾವನೆ ಇಟ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅವರೊಂದಿಗೆ ಸೇರಿ ಈ ಸಂಸ್ಥೆಯನ್ನು ಇನ್ನೂ ಬೆಳೆಸಲಿಕ್ಕೆ ನೀವು ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅಲ್ಲ ಸರ್, ಈಗೇನಾದರೂ ರಾಜರ ಕಾಲನ? ಅದೇನೋ ಅಂತಾರಲ್ಲ, ರಾಜ ಹೋದ್ಮೇಲೆ ಅವನ ಮಗ ಪಟ್ಟಕ್ಕೆ ಏರ್ತಾರೆ ಅನ್ನೋ ಥರ ಈ ಹಳೆ HOD ಹೋದ್ಮೇಲೆ ಅವ್ರ ಚೇಲ ಹೊಸ HOD ಆಗೋದಕ್ಕೆ? ರಾಜರ ಕಾಲ ಅಂತೂ ಅಲ್ಲ, ಆದರೆ ಕುತಂತ್ರ ಮಂತ್ರಿಗಳ ಕಾಲ ಅಂತೂ ಹೌದು. ಅಲ್ಲ ಸರ್, ಈ ಪ್ರಭಾಕರ್ಗಿಂತ ಮುಂಚೆನೇ ನಾವು ಬಂದಿದ್ದು. ಒಂದು ನೀವು HOD ಆಗಬೇಕು, ಇಲ್ಲ ನಾನಾಗಬೇಕು. ಅದ್ಬಿಟ್ಟು ಅದೇನೋ ಈ ಮೂರನ್ನ ಕರ್ಕೊಂಡು ಬಂದು HOD ಮಾಡಿದಾರಲ್ಲ ಸರ್, ನಾವೆಲ್ಲ ಎಲ್ಗೋಗ್ಬೇಕು ಸರ್? ನೋಡಿ ಅಶೋಕ್, ಈಗ ಅವ್ರ ಟೈಮು ಇರಬಹುದು, ಆದ್ರೆ ಟೈಮ್ ಯಾವತ್ತೂ ಒಂದೇ ತರ ಇರಲ್ವಲ್ಲ. ಆ ಪ್ರಭಾಕರ್ ಹೊಸ HOD ಆಗಿ ಎಷ್ಟು ಕಾಲ ಇರ್ತಾನೋ ನಾನು ನೋಡ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಹಾ ತೇಜಸ್, ಬನ್ನಿ ಕೂತ್ಕೊಳ್ಳಿ. ಓಕೆ. ಚೇರ್ ಮೇಲೆ ಕೂರಿಸಿ. ಹಾ ತೇಜಸ್, ಏನ್ ವಿಷಯ? ಸರ್, ಪ್ರಭಾಕರ್ ಅವ್ರು ಫೋನ್ ಪಿಕ್ ಮಾಡ್ತಿಲ್ಲ. ಅವರಿಗೆ ಕಾಲೇಜ್ ಬಗ್ಗೆ ಯಾವ ಚಿಂತೆ ಇದೆ ಹೇಳಿ. ಸರಿ, ಯಾವ ಕೇಸು? ಸರ್, ಇಟ್ಸ್ L5S1 ಡಿಸ್ಪ್ರೊಡಕ್ಸಿಸ್ ಸ್ಪೈನ್ ಸರ್ಜರಿ. ಪೇಷಂಟ್ ಎಲ್ಲಿದ್ದಾರೆ ಇವಾಗ? ಆಲ್ರೆಡಿ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಿದ್ದೀವಿ.
ಆಪರೇಷನ್ಗೆಲ್ಲ ರೆಡಿ ಆಗಿದೆ. ಪ್ರಭಾಕರ್ ಅವ್ರು ಬಂದಿಲ್ಲ ಸರ್. ಇದಕ್ಕೂ ಮೊದಲು ಸಿಮಿಲರ್ ಕೇಸಸ್ಗಳಿಗೆ ನೀವೇ ಅಸೆಸ್ ಮಾಡ್ತಿದ್ದಲ್ವಾ? ಹೌದು ಸರ್. ಈ ಕೇಸ್ನು ಹೇಗೆ ಹ್ಯಾಂಡಲ್ ಮಾಡ್ತಿರೋ ನೋಡಿ. ಡಾಕ್ಟರ್ ಮತ್ತೆ ತಿರ್ಗಾ ನೆಕ್ಸ್ಟ್ ಚೆಕಪ್ಗೆ ಯಾವಾಗ ಬರಬೇಕು? ನಿಮಗೆ ಸದ್ಯಕ್ಕೆ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿರ್ತೀನಿ. ನಾಡಿದ್ದು ಸ್ಕ್ಯಾನಿಂಗ್ ಬಂದ್ಬಿಡಿ. ತೈ 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 ಹೇಳಿ. ಪ್ರಜೆಗಳು ಸಂಕಷ್ಟದಲ್ಲಿದ್ದಾರೆ. ಕೃಷಿಕರು ಕಂಗೆಟ್ಟು ಹೋಗಿದ್ದಾರೆ. ಹೌದೇ? ಬಡತನದ ಬೇಗೆ ಆರೋಗ್ಯದ ಸಮಸ್ಯೆ ಒಂದೇ ಎರಡೇ. ತುರ್ತಾಗಿ ಸ್ಪಂದನೆಯ ಅವಶ್ಯಕತೆ ಇದೆ. ಚಕ್ರತೀರ್ಥರು ಇದ್ದಿದ್ರೆ ತುರ್ತಾಗಿ ಸ್ಪಂದನೆ ನೀಡುತ್ತಿದ್ರು. ಆದರೆ ಅವರು ಊರಿನಲ್ಲಿಲ್ಲ. ಆದ್ದರಿಂದ ಅವರಂತೆ ಕರುಣಾಮಯಿಗಳಾದ ತಾವು ಈಗ ಸಹಕರಿಸಿದರೆ ನಿಮಗೂ ಒಂದು ಒಳ್ಳೆ ಹೆಸರು ತರುವ ಕೆಲಸಕ್ಕೆ ನಾವು ಕೈ ಜೋಡಿಸುತ್ತೇವೆ ಪ್ರಭವ. ನೀವು ಹಿರಿಯರು, ಹೌದು, ಅನುಭವಿಗಳು, ಹಾಗೆ ಲೋಕ ಕಲ್ಯಾಣಕ್ಕಾಗಿ ಯೋಚಿಸುವವರೆಂದು ನಾನು ಭಾವಿಸಿದ್ದೇನೆ. ನಿಮ್ಮ ಇಚ್ಛೆಯಂತೆ ನೆರವೇರಲಿ ಹಾಗೆ ನಡೆದುಕೊಳ್ಳುತ್ತೇನೆ. ಆದರೆ ಸರಿಯಾದ ಲೆಕ್ಕ ಬಿಡುವುದನ್ನು ಮರೆಯಬೇಡಿ. ಬರುತ್ತೇನೆ. ಲೆಕ್ಕ ಇಡಬೇಕಂತೆ ಲೆಕ್ಕ. ಗೆಳೆಯ, ನಮ್ಮ ಲೆಕ್ಕ ಪಕ್ಕ ಬೊಕ್ಕಸ ಚೊಕ್ಕ. ಇದೇ ಫಸ್ಟ್ ಟೈಮು ನಮ್ಮ ಹಾಸ್ಪಿಟಲ್ಗೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಬಂದಿರೋದು. ಆ ಕೇಸು ನೀವೇ ಅಲ್ವೇನ್ರಿ ಹ್ಯಾಂಡಲ್ ಮಾಡ್ಬೇಕಾಗಿರೋದು? ಹೌದು ಮೇಡಮ್. ಮತ್ತೆ ಯಾಕ್ರಿ ಮಾಡ್ಲಿಲ್ಲ? ಮೈ ಮೇಲೆ ಪ್ರಜ್ಞೆ ಇರ್ಲಿಲ್ವಾ? ಸಾರಿ ಮೇಡಮ್, ನಾನು ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ನೀವು ತಗೊಂಡಿರೋ ಓತು ಮರ್ತ್ಬಿಟ್ರೇನ್ರಿ? ಯು ಮೇ ಲೀವ್ ನೌ. ಸರ್, ನಿಮಗೆ ಅಹಂಕಾರ ಅಂದ್ರೆ ಏನಂತ ಗೊತ್ತಾ? ಸೊಕ್ಕು ದಿಮಾಕು ಇರೋರಿಗೆ ಅಹಂಕಾರಿ ಅಂತಾರೆ. ಹಾಗಲ್ಲ ಸರ್, ಆ ಪದಕ್ಕೆ ಇನ್ನೊಂದು ಅರ್ಥ ಇದೆ. ಏನು ಹೇಳಿ? ನಮ್ಮ ಲಿಪಿ 2500 ವರ್ಷ ಹಳೆಯದು. ಆದರೆ ನಾನು ಹೇಳ್ತಿರೋ ವಿಷಯ ಅದಕ್ಕಿಂತ ಮುಂಚೆದು. ಈ ಭಾಷೆಗಳು ಬರೋಕ್ಕಿಂತ ಮುಂಚೆ ಎಲ್ಲರೂ ಧ್ವನಿಗಳ ಮೂಲಕನೇ ಕಮ್ಯುನಿಕೇಟ್ ಮಾಡ್ತಿದ್ರು. ಯಾರಾದರೂ ಯಾವುದಾದ್ರೂ ಆಶ್ಚರ್ಯವಾದ ಘಟನೆ ನೋಡಿದಾಗ ಅಂತ ಬಾಯಿ ತೆಗಿತಿದ್ರು. ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕಾದ್ರೆ ಅನ್ನೋರು. ಕಾರ ಅಂದರೆ ರೂಪ. ಆಶ್ಚರ್ಯವಾದ ಹಾವಭಾವದ ರೂಪಕ್ಕೆ ಅಹಂಕಾರ ಅಂತೀವಿ. ಸರ್, ನಾನು ಇನ್ನೊಂದು ಕ್ವಶನ್ ಕೇಳಲಾ? ಕೇಳಿ. ಕನ್ನಡಿಗ ಅಂದ್ರೆ ಏನು ಹೇಳಿ? ಕರ್ನಾಟಕದಲ್ಲಿ ಹುಟ್ಟಿದವನು, ಕನ್ನಡ ಮಾತಾಡೋನು ಕನ್ನಡಿಗ. ಕಣ್ಣಂದರೆ ಕಣ್ಣು, ನಡಿಗ ಅಂದರೆ ನಡೆದುಕೊಳ್ಳೋನು, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಕೊಟ್ಟು ಕನ್ನಡಿ ಹಾಗೂ ವರ್ತಿಸುವವನೇ ಕನ್ನಡಿಗ. ಸರ್, ಇನ್ನೊಂದು ಕ್ವಶನ್ ಕೇಳಲಾ? ಕೇಳಿ. ನಿಮಗೆ ಅಮ್ಮ ಪದದ ಅರ್ಥ ಗೊತ್ತಾ? ಅಮ್ಮ ಅಂದರೆ ಮದರ್, ತಾಯಿ, ಜನನಿ. ನೀವು ಹೇಳೋದೇನೋ ಕರೆಕ್ಟು, ಆದರೆ ಅದಕ್ಕೆ ಇನ್ನೊಂದು ಅರ್ಥ ಇದೆ. ಇನ್ನೇನು ಅರ್ಥ? ಕೆಲವು ಪ್ರದೇಶದಲ್ಲಿ ಮಾ ಅಂತಾರೆ, ಇನ್ನೂ ಕೆಲವು ಪ್ರದೇಶದಲ್ಲಿ ಅಮ್ಮ ಅಂತಾರೆ. ಒಂದು ಮಗುವಿಗೆ ಹಸುವಾದಾಗ ಆ ಅಂತ ಅಳೋಕೆ ಸ್ಟಾರ್ಟ್ ಮಾಡುತ್ತೆ. ಅವರಮ್ಮ ಬಂದು ಎದೆ ಹಾಲು ಕುಡಿಸಿದಾಗ ಅಂತ ಮಗು ಹಾಲು ಕುಡಿಯುತ್ತೆ. ಮತ್ತೆ ಹೊಟ್ಟೆ ಹಸಿದ್ರೆ ಆ ಅಂತ ಅಳೋದಕ್ಕೆ ಶುರು ಮಾಡುತ್ತೆ, ಬಾಯಿ ತೆಗೆಯುತ್ತೆ. ಹೀಗೆ ಆ ಅನ್ನು ಸೇರಿಸಿದಾಗ ಅಮ್ಮ ಅನ್ನೋ ಪದ ಬಂತು. ಬೇಜಾರು ಅನ್ನೋ ಪದದ ಅರ್ಥ ನಿಂಗೇನಾದರೂ ಗೊತ್ತಾ? ಬೇಜಾರ? ಸರ್, ನಾನು ಇದ್ರ ಬಗ್ಗೆ ಇನ್ನೂ ಯೋಚನೆನೇ ಮಾಡಿಲ್ಲ. ಬೇ ಅಂದರೆ ನನಗೂ ಗೊತ್ತಿಲ್ಲ. ಆದರೆ ಬೇಜಾರಲ್ಲಿ ಮನಸ್ಸು ಈ ಲೋಕದಿಂದನೇ ಜಾರು ಹೋಗ್ತಾ ಇದೆ. ನಮಸ್ಕಾರ ಚಕ್ರತೀರ್ಥರಿಗೆ. ನಮೋ ನಮಃ ಚಕ್ರತೀರ್ಥರಿಗೆ. ಯೋಗ ಇದ್ರೆ ಒಳ್ಳೇದಾಗ್ಲಿ. ಅವ್ರಿಗೆ ಹೇಳಿ ಏನು ಪ್ರಯೋಜನ ಡಾಕ್ಟರ್ ಪ್ರಭಾಕರ್? ಆವತ್ತು ಮೆಸೇಜ್ ಮಾಡಿದ್ರು, ಫೋನ್ ಮೇಲೆ ಫೋನ್ ಮಾಡಿದ್ರು, ನೀವು ಹಾಸ್ಪಿಟಲ್ಗೆ ಬರಲೇ ಇಲ್ಲ. ನಿರಂಜನ್ ಸರ್, ನಮ್ಮ HOD ಸಾಹೇಬ್ರಿಗೆ ತುಂಬಾ ಕೆಲಸಗಳಿತ್ತೋ ಏನೋ, ಅದಕ್ಕೆ ಸುಸ್ತಾಗಿ ಮಲಗಿರ್ಬೇಕು. ಅವ್ರು ಅವತ್ತು ಬಂದಿದ್ದಿದ್ರೆ ಅವನೇ ಯಾಕೆ ಆ ಕೇಸ್ ಹ್ಯಾಂಡಲ್ ಮಾಡಕ್ ಹೋಗಿ ಪೇಷಂಟಿಗೆ ಪ್ರಾಬ್ಲಮ್ ಆಗ್ತಾ ಇತ್ತು? HOD ಸರ್ ಹಿಂಗೆ ಮಾಡ್ತಿದ್ರೆ ನಮ್ಮ ಕಾಲೇಜಿನ ಘನತೆ, ಗೌರವ, ಮಾನ, ಮರ್ಯಾದೆ ಎಲ್ಲ ಮಣ್ಪಾಲಾಗೋದು ಗ್ಯಾರಂಟಿ, ತಿಳ್ಕೊಳ್ಳಿ. ಇವ್ರನ್ನ ನಂಬ್ಕೊಂಡು
ಎಲ್ಲಾ ಜವಾಬ್ದಾರಿ ಕೊಟ್ಟಿದಾರಲ್ಲ ನಮ್ಮ ಡೀನ್ ಮೇಡಮ್ಮು. ಅವ್ರ ಕತೆ ಏನಾಗುತ್ತೋ ಏನೋ. ಇನ್ನೇನಾಗುತ್ತೆ ಸರ್, ಈ ನರಿ ತಿಂದು ಹಸು ಮೂತಿಗೊಸ್ತಂತಲ್ಲ, ಹಂಗಾಗುತ್ತೆ ಸರ್. ಎನ್ನುತ್ತ ಸಚಿವರು ತೆರಳಲಿತ್ತಲೂ ಎನ್ನುತ್ತ ಸಚಿವರು ತೆರಳಲಿತ್ತಲೂ ಮನದಿ ಮರುಗುತ ಚಕ್ರನಾಗಲು ಇದಕ್ಕೆ ಪೂರ್ಣ ಹೊಣೆಯು ಪ್ರಭವ, ಇದಕ್ಕೆ ಪೂರ್ಣ ಹೊಣೆಯು ಪ್ರಭವ ಎನ್ನುತ್ತಲೇ ರೋಷದಲ್ಲಿಯೇ ಇಂಥವರಿಂದಲೂ ಹೇಳಿಸಿಕೊಳ್ಳುವ ಕಾಲ ಬಂದು ಹೋಯಿತಲ್ಲ. ಯಾರಲ್ಲಿ ಆ ಮೂರ್ಖನನ್ನ ಬರುವುದಕ್ಕೆ ಹೇಳಿ. ಸಾಕು ವೆಂದು ನಂಬಿ ನಿನ್ನ ಸಿಂಧುವೆಂದು ನಂಬಿ ನಿನ್ನ ಮಂಗನಾದೆ ಮೂಢಮತಿಯೇ, ಮಂಗನಾದೆ ಮೂಢಮತಿಯೇ. ಬಂಧಗಳ ಜೀವರದಿ ಮೊರಡು ಕ್ಷಮಿಸಲಾರೇನೋ. ಯಾವ ಹುತ್ತದಲ್ಲಿ ಯಾವ ಯಾವ ಹಾವಿದೆ ಎಂದು ತಿಳಿದುಕೊಳ್ಳುವುದಕ್ಕೆ ಒಂದು ಆಯುಷ್ಯ ಸಾಕಾಗುವುದಿಲ್ಲವಂತೆ. ವಿಶ್ವಾಸಘಾತಕಿ, ನೀನಿಂತಹ ಸ್ಥಾನದಲ್ಲಿರುವುದಕ್ಕೆ ಅಯೋಗ್ಯ. ನನಗೆ ಮುಖ ತೋರಿಸಬೇಡ, ಹೊರಟು ಹೋಗು. ಸರ್, ಇದನ್ನ ಮೆಡಿಸಿನ್ ಕೊಡಿ. ತೇಜಸ್, ತೇಜಸ್, ಕರೆದ್ರಿ ಯಾಕೆ ಹಾಗೆ ಹೋಗ್ತಾ ಇದೆಯಾ? ಇದೇನು ಟ್ಯಾಬ್ಲೆಟ್ಸು? ಅದು ನಮ್ಮ ತಂದೆಗೆ ಮೇಡಮ್. ಮ್ಯಾಮ್, ತೇಜಸ್ ಏನಾದ್ರು ಈ ಕಡೆ ಬಂದಿದ್ನಾ? ಹಾ ಭಾರ್ಗವ್, ಈಗ ತಾನೇ ಜಸ್ಟ್ ಫಾರ್ಮಸಿಲಿ ಮೆಡಿಸಿನ್ ತೊಗೊಂಡು ಹೋದ. ಅವ್ರ ತಂದೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದ. ಅವ್ರ ತಂದೆ ಇರೋದು ಊರಲ್ಲಿ. ಹೌದಾ? ನಾನು ಮಾತಾಡ್ಸಿದ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅವನು. ಮತ್ತೆ ಫುಲ್ ಟೆನ್ಷನಲ್ಲಿದ್ದ. ಯಾಕೆ, ಏನಾಯ್ತು? ಗೊತ್ತಾಗ್ತಿಲ್ಲ ಮ್ಯಾಮ್. ಸರಿ ಆಯ್ತು, ಬಾ ಫಾರ್ಮಸಿಲೋಗಿ ವಿಚಾರಿಸೋಣ, ಗೊತ್ತಾಗ್ಬಹುದು. ಸರಿ. ಡಾಕ್ಟರ್ ತೇಜಸ್ ಬಂದಿದ್ರಾ? ಹೌದು, ಬಂದಿದ್ರು. ಸರ್, ಯಾವ ಮೆಡಿಸಿನ್ ತಗೊಂಡೋದ್ರು? ಫಿಟ್ಸ್ ಟ್ಯಾಬ್ಲೆಟ್. ಫಿಟ್ಸಾ? ಮೇಡಮ್, ಅವ್ನು ಮೊದಲೇ ತುಂಬ ಸೆನ್ಸಿಟಿವ್. ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ? ಆ ಥರ ಎಲ್ಲ ಏನೂ ಆಗಲ್ಲ. ಸುಮ್ಮನೆ ನೀನು ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ಮೇಡಮ್, ತೇಜಸ್ ಗಾಡಿ. ಇಲ್ಲ, ಈ ಬದುಕೆ ನನಗೆ ಬೇಡ. ಮೇಡಮ್, ತೇಜಸ್. ಸರಿ ಬಾ ಹೋಗೋಣ. ತೇಜಸ್, ಯಾಕೋ ಈ ತರ ಮಾಡ್ಕೊಂಡೆ? ಭಾರ್ಗವ್, ಹೋಗಿ ಆಂಬ್ಯುಲೆನ್ಸ್ ತಗೊಂಡ್ ಬಾ. ಎಲ್ರಿಗೂ ಬುದ್ಧಿ ಹೇಳು, ನೀನೇ ಈ ತರ ಮಾಡ್ಕೊಂಡ್ರೆ ಹೇಗೋ? ಅಪ್ಪ ಅಮ್ಮ ಹಾ 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 ನಿಲ್ಲು. ಬಾಳಬೇಕು, ಬದುಕಬೇಕು, ಬದುಕ ನರಿಯಬೇಕು. ಬಾಳಬೇಕು, ಬದುಕಬೇಕು, ಬದುಕ ನರಿಯಬೇಕು. ಹೌದು, ಬಾಳಬೇಕು, ಬದುಕಬೇಕು, ಬಾಳಬೇಕು, ಬದುಕಬೇಕು, ಬದುಕ ನರಿಯಬೇಕು. ಅರಿಯಬೇಕು. ಆಳ ನದಿಯ ಬಾಳಿದು ಈಜಿ ಜಯಿಸಬೇಕು. ಆಳ ನದಿಯ ಬಾಳಿದು, ಆಳ ನದಿಯ ಬಾಳಿದು ಈಜಿ ಜಯಿಸಬೇಕು. ನಾ ಈಜಿ ಜಯಿಸಬೇಕು, ನಾ ಈಜಿ ಜಯಿಸಬೇಕು.
ಹೇಳಿ ತರ ಸಾಯಕ್ ಹೋಗಿದ್ಯಾ. ಅವತ್ ನಾವಿಬ್ರು ಬಂದಿಲ್ಲ ಅಂದಿದ್ರೆ ನಿನ್ ಗತಿ ಏನಾಗ್ತಿತ್ತು ಗೊತ್ತಾ? ಛೇ, ನಿನ್ನ ಸ್ವಂತ ಮಗನ ಥರ ನೋಡ್ಕೊಂಡಿರೋ ನನ್ನ ತಂದೆ ತಾಯಿಗಳಿಗೆ ಏನೋ ಉತ್ತರ ಕೊಡ್ಲಿ? ಹೇಗೋ ಮುಖ ತೋರಿಸ್ಲಿ? ಡಾಕ್ಟರ್ ಆಗಿ ಎಲ್ರನ್ನೂ ಬದುಕಿಸ್ಬೇಕು ನೀನು. ಸಿಸ್ಟರ್ ಫೈಲ್ ಕೊಡಿ. ಸರ್, ಬ್ಲಡ್ ರಿಪೋರ್ಟ್ಸ್ ಇಲ್ಲಿದೆ ಸರ್. ನಿಷ್ಠಾತ್ಮರಾದ ಚಕ್ರತೀರ್ಥರು ನಿನ್ನ ಬೇಜವಾಬ್ದಾರಿತನವನ್ನು ಎತ್ತಿ ಆಡಿದರೆ ಹೊರತು ವ್ಯಕ್ತಿತ್ವವನ್ನಲ್ಲ. ಪ್ರೀತಿಯ ಶಿಷ್ಯ ತಪ್ಪಿದಾಗ ಗುರುವಿಗೆ ನೋವಾಗುವುದು ಸಹಜ. ಬದುಕಿನ ಸೂಕ್ಷ್ಮತೆಯನ್ನು ಅರಿಯಬೇಕು. ಅಪವಾದ ಯಾರಿಗೂ ತಪ್ಪಿದ್ದಲ್ಲ. ಆ ಶ್ರೀಕೃಷ್ಣ ಪರಮಾತ್ಮ ಕಳ್ಳ ಕೊಲೆಗಾರ ಎಂದು ಆಪಾದಿತನಾಗಿಲ್ಲವೇ? ನಂತರ ಜಗತ್ತೇ ಆತನನ್ನು ಪೂಜಿಸುತ್ತಿಲ್ಲವೇ? ತಪ್ಪು ಮಾಡುವುದು ಸಹಜ, ಆದರೆ ಅದನ್ನು ತಿದ್ದಿ ನಡೆಯದೇ ಇರುವುದು ಅಪರಾಧ. ನಿನ್ನನ್ನು ನಿಂದಿಸಿದ ಆ ಚಕ್ರತೀರ್ಥರೇ ಈಗ ನೊಂದಿರುತ್ತಾರೆ. ಅವರಲ್ಲಿಯೇ ಹೋಗಿ ಸಮಸ್ಯೆಯನ್ನು ಬಗೆಹರಿಸೋಣ ಬಾ. ನಿಮ್ಮ ಇಚ್ಛೆಯಂತೆ ಆಗಲಿ. ನಡೆ ಹೋಗೋಣ. ಗುಡ್ ಆಫ್ಟರ್ನೂನ್ ಮ್ಯಾಮ್. ಗುಡ್ ಆಫ್ಟರ್ನೂನ್. ಯು ಫುಲ್, ನಿಂಗೇನಾದ್ರೂ ಬುದ್ಧಿ ಇದೆಯೇನೋ? ಬರೀ ನಿನ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಸಹಾಯಕ್ಕೆ ಹೊರಟಿದ್ಯಲ್ಲ. ನಿನ್ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿನ್ಗೆ? ಮೇಡಮ್, ಅದು ಮಾತಾಡ್ಬೇಡ ನೀನು. ಅಲ್ವೋ, ನಿಮ್ಮ ತಂದೆ ತಾಯಿ ಅನ್ಕೊಂಡಿದ್ದಾರೆ ವಯಸ್ಸಾದ್ಮೇಲೆ ನೀನೇ ಅವ್ರ ಆಸರೆ ಆಗಿರ್ತೀಯ ಅಂತ. ನಿನ್ ತಂಗಿ ಅನ್ಕೊಂಡಿದ್ದಾಳೆ ಒಳ್ಳೆ ಕಡೆ ಗಂಡು ನೋಡಿ ನಮ್ಮ ಅಣ್ಣ ಮದುವೆ ಮಾಡ್ತಾನೆ ಅಂತ. ಇವ್ರನ್ನೆಲ್ಲ ಮರೆತುಬಿಟ್ಟು ಸಾಯಕ್ಕೆ ಹೊರಟಿದ್ಯಲ್ಲ. ನಿನ್ ತರುವಾಯ ಅವ್ರ ಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ಯಾ ನೀನು? ಸಾಯೋದು ತಪ್ಪಾದರೆ ಆ ಟೈಮಲ್ಲಿ ಅದು ಬಿಟ್ಟು ಬೇರೆ ದಾರಿ ಯಾವುದೂ ಕಾಣಲೇ ಇಲ್ಲ ನನಗೆ. ಸಾಯೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದಾದ್ರೆ ಲೋಕದಲ್ಲಿ ಎಲ್ಲರೂ ಸಾಯ್ತಾ ಇದ್ರು. 4 ಲಕ್ಷ ರೂಪಾಯಿನ ಮದುವೆ ಕೊಟ್ಟಿದ್ದಾರೆ. ಡಾಕ್ಟರ್ ಪ್ರಭಾಕರ್ ನಿಮ್ಮ ಮನೆಯವ್ರನ್ನ ನೋಡ್ಕೋತಾ ಇದ್ದಾರೆ. ಎಸ್, ಹಿ ವಾಸ್ ಲುಕಿಂಗ್ ಆಫ್ಟರ್ ಯು. ಸರ್, ಇಲ್ಲಿ ಕೂತ್ಕೋತೀರಾ? ಹೆಂಗನ್ನಿಸ್ತಿದೆ ನಮ್ಮ ಯಕ್ಷಗಾನ ಪ್ರೋಗ್ರಾಮು? ಲೋ, ನನ್ ಬಿಟ್ಟು ಬೇರೆ ಯಾರು ಸಿಗ್ಲಿಲ್ವೇನೋ? ಏನ್ ಬ್ರೋ? ಸಮಾಧಾನ. ನಿಂಗೆ ಸಮಾಧಾನ ಅರ್ಥ ಆಗುತ್ತಾ? 44 ಸಲ ಹೇಳಿದೀಯಾ, ಇನ್ನು 2 ಸಲ ಹೇಳ್ಬೇಕಂತಿದ್ಯಾ? ಗಂಧವಿಹುದು ತಾನೆ ತಿಳಿಯದು ತೈಕು ತಾಂ ತಾಂ ದದಗಿರದಿ ಸೌಗಂಧವಿಹುದು ತಾನೆ ತಿಳಿಯದು ಗಂಧದೋಳ್ ಸೌಗಂಧವಿಹುದು ತಾನೆ ತಿಳಿಯದು ಗಂಧದೋಳ್ ಸೌಗಂಧವಿಹುದು ಗಂಧದೋಳ್ ಸೌಗಂಧವಿಹುದು ಗಂಧದೋಳ್ ಸೌಗಂಧವಿಹುದು ತಾನೆ ತಿಳಿಯದು ಅನ್ಯರದನು ವಾರೆದು ತೇದಿ ಬೆಲೆಯು ಬರುವುದು. ಅನ್ಯರದನು ಅರೆದು ತೇದಿ ಅರೆದು ತೇದಿ ಅರೆದು ತೇದಿ ಅರೆದು ತೇದಿ ಬೆಲೆಯು ಬರುವುದು ಅಲ್ವೇನೋ? ಇಲ್ಲೇನು ಮಾಡ್ತಿದ್ದೀರಾ ನೋಡಿ ನೀವು? ಏನರ ಕ್ಲಾಸ್ ಇಲ್ವಾ? ಸರ್, ಅದು ನಿಮ್ಮಿಬ್ಬರಪ್ಪಂದ್ರು ಡಾಕ್ಟರ್ಸು, ಮೇಲಾಗಿ ನನ್ನ ಕೊಲೀಗ್ಸು. ನೀವು ನೋಡಿದ್ರೆ ರೋಡ್ ರೋಮಿಯೋಗಳು. ಹುಡುಗಿರಿನ ಸುತ್ತೋದೇನೆಯಾ ನಿಮ್ಮ ಕೆಲಸ? ಸರ್, ಹಾಗೆಲ್ಲ ಹೇಳಬೇಡಿ. ನಾವು ಅವ್ರನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದೀವಿ. ನಿಜವಾದ ಪ್ರೀತಿ ಹೇಳೋಕೆ ಕೇಳೋಕೆ ಚೆನ್ನಾಗಿದೆ. ಶೋಕಿಗೋಸ್ಕರ ಹುಡುಗಿರಿಂದ ಹೋಗೋದಲ್ಲ ನಿಜವಾದ ಪ್ರೀತಿ. ಸರ್, ನಮ್ಮ ಪ್ರೀತಿ ಬಗ್ಗೆ ಈಗೆಲ್ಲ ಕೇಳುವಾಗ ಮಾತಾಡಬೇಡಿ. ನಾವು ಪೋಲಿಗಳೇ ಇರ್ಬೋದು, ಆದರೆ ಪ್ರೀತಿ ಹೆಸರಲ್ಲಿ ನಂಬಿಸಿ ಮೋಸ ಮಾಡೋರಲ್ಲ. ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ. ಸರಿ, ಈ ವಯಸ್ಸಲ್ಲಿ ಚೆನ್ನಾಗಿ ಓದ್ಕೋಬೇಕು. ಪ್ರೀತಿಯಿಂದ ಹೋದರೆ ಜೀವನ ಹಾಳು ಮಾಡ್ಕೊಂಡ್ಬಿಡ್ತೀರ. ನಾಳೆ 4 ಗಂಟೆಗೆ ನನ್ನ ಚೇಂಬರ್ ಹತ್ರ ಬಂದು ಮೀಟ್ ಆಗಬೇಕು. ಓಕೆ ಸರ್. ಅನ್ಯರದನು ಅರೆದು ತೇದಿ ಅರೆದು ತೇದಿ ಅರೆದು ತೇ
ಅಲ್ವೇನೋ? ತೇಜಸ್ ನನ್ನ ಕೇಸ್ನ ಹ್ಯಾಂಡಲ್ ಮಾಡಿ ನನಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ಮೇಲೆ ಹಿಂದೆ ಆಗಿರೋ ಆಪ್ರೇಷನ್ಸ್ನೆಲ್ಲ ಚೆಕ್ ಮಾಡಿಸ್ದೆ. ಅದರಲ್ಲೂ ನೀವು ಹ್ಯಾಂಡಲ್ ಮಾಡಿರೋ ಆಪ್ರೇಷನ್ಸ್ನೆಲ್ಲ ಚೆಕ್ ಮಾಡಿಸಿದಾಗ ಇನ್ಕನ್ಸಿಸ್ಟೆನ್ಸಿ ಇದೆ ಅಂತ ಗೊತ್ತಾಯ್ತು. ನೋನೋ, ನಿಮಗೆಲ್ಲೋ ಸುಳ್ಳು ಇನ್ಫಾರ್ಮೇಶನ್ ಸಿಕ್ಕಿರಬೇಕು. ನನ್ನ ಟ್ರ್ಯಾಕ್ ರೆಕಾರ್ಡ್ ತುಂಬಾ ಚೆನ್ನಾಗಿದೆ. ಹೌದಾ? ಹೊಟ್ಟೆ ನೋವು ಅಂತ ಬರೋ ಪೇಷಂಟ್ಗೆ ಟ್ರೀಟ್ಮೆಂಟ್ ಏನೋ ಕೊಡ್ತೀರಾ, ಸ್ವಲ್ಪ ದಿನ ಆದಮೇಲೆ ಬೇರೆ ಕಡೆ ನೋವು ಸ್ಟಾರ್ಟ್ ಆಗುತ್ತೆ. ಅದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ ಡಾಕ್ಟರ್ ಪ್ರಭಾಕರ್, ಯಾವುದೋ ಒಂದೆರಡು ಕೇಸ್ಗಳಲ್ಲಿ ಬೈ ಚಾನ್ಸ್ ಆಗಿ ರಿಪಿಟೇಟಿವ್ ಆಗಿ ಹೊಟ್ಟೆ ನೋವು ಬಂದಿರ್ಬೋದು. ಇಟ್ ಈಸ್ ಜಸ್ಟ್ ಎ ಕೋಇನ್ಸಿಡೆನ್ಸ್ ಅಷ್ಟೇ. ನಿಮ್ಮ ಇನ್ಕಾಂಪಿಟೆನ್ಸ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ನನ್ನ ಮೇಲೆ ರಾಂಗ್ ಅಲಿಗೇಷನ್ಸ್ ಹಾಕಬೇಡಿ. ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನೋಡಿ ಸರ್, ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ಅವ್ರ ಬಗ್ಗೆ ಯೋಚನೆ ಮಾಡಿ. ಜನ ದೇವ್ರು ಬಿಟ್ಟರೆ ಡಾಕ್ಟ್ರನ್ನೇ ನಂಬೋದು. ಆ ನಂಬಿಕೆ ಉಳಿಸ್ಕೊಳ್ಳಿ. ಗಂಧದಳು ಸೌಗಂಧವಿವುದು ತಾನೇ ತಿಳಿಯದು, ಅನ್ಯರದನು ಅರೆದು ತೇದಿ ಬೆಲೆಯು ಬರುವುದು. ಅನ್ಯರದನು ಅರೆದು ತೇದಿಯೇ ಬೆಲೆಯು ಬರುವುದು. ಅನ್ಯರದನು ಅರೆದು ತೇದಿ ಬೆಲೆಯು ಬರುವುದು. ಅಲ್ವೇನೋ? ಸರ್, ನೀವು ಓಪಿಯಟ್ಸ್ ಮೇಲೆ ರಿಸರ್ಚ್ ಮಾಡಿದ್ರಲ್ಲ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದಿರಲಿ, ನಿಂಗೆ ಗೊತ್ತಾ, ನಮ್ಮ ದೇಹಕ್ಕೆ ಬೇಕಾಗಿರೋ ರೋಗ ನಿರೋಧಕ ಶಕ್ತಿ ಅದರಲ್ಲೇ ಇದೆ. ನೇಚರ್ ಕೊಟ್ಟಿರೋ ದೊಡ್ಡ ಗಿಫ್ಟ್ ಅದು. ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ಆತ್ಮವಿಶ್ವಾಸ, ನಂಬಿಕೆ ಗಾಢವಾಗಿ ಬೇರೂರಿರುತ್ತೋ ಅಲ್ಲಿವರೆಗೂ ಅವನ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಇದೇ ಓಪಿಯಟ್ ರಿಸೆಪ್ಟರ್ಸ್ನ ತಿರುಳು. ಇದನ್ನು ಅನುಭವಿಸೋದಕ್ಕೆ ನಮ್ಮನ್ನೇ ನಾವು ಗಾಢವಾಗಿ ಅರ್ಥಕೊಂಡಿರ್ಬೇಕು. ಅಂಡರ್ಸ್ಟುಡ್? ಗಂಧದೋಳ್ ಸೌಗಂಧವಿವುದು, ಗಂಧದೋಳ್ ಸೌಗಂಧವಿವುದು ತಾನೇ ತಿಳಿಯದು. ಮಹಾಸ್ವಾಮಿ, ಮಹಾಸ್ವಾಮಿ, ಏನಾಯ್ತು? ಕ್ಷೇಮಗಿರಿ ಆಪತ್ತಿನಲ್ಲಿದೆ. ದುಷ್ಟರು ತಮ್ಮ ಸೇನಾಬಲವನ್ನು ಕೂಡಿಕೊಂಡು ನಮ್ಮ ರಾಜ್ಯಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಓಹೋ, ನೀವೇ ನಮ್ಮನ್ನು ಕಾಪಾಡಬೇಕು. ಚಿಂತೆ ಮಾಡಬೇಕಾದ್ದಿಲ್ಲ. ಆ ಕಡೆ ತೆರಳು. ಯಾರಲ್ಲಿ? ಸುಗುಣಾಂಬೆ, ಲಲಿತೆ, ಮೌರ್ಯ, ಬನ್ನಿ 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 ಬನ್ನಿ. ನಾನು ಹೇಳುವ ಮಾತುಗಳನ್ನು ಸರಿಯಾಗಿ ಕೇಳಿ. ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶ ಇದು ಸರಿಯಾದ ಸಂದರ್ಭ. ಅರಿಷಡ್ವರ್ಗಗಳ ರಾಜ ಎಲ್ಲರನ್ನೂ ಸೇರಿಸಿಕೊಂಡು ನಮ್ಮ ರಾಜ್ಯದ ಮೇಲೆ ದಾಳಿ ಇಟ್ಟಿದ್ದಾನಂತೆ. ನಿಮಗೆಲ್ಲ ಅವರನ್ನು ಎದುರಿಸುವ ಅಲ್ಲ, ಗೆಲ್ಲುವ ಕೆಚ್ಚು ಎಲ್ಲರಿಗೂ ಇದೆ. ಏಳಿ ಎದ್ದೇಳಿ, ಏಳಿ ಎದ್ದೇಳಿ. ಡಿಯರ್ ಡಾಕ್ಟರ್ಸ್, ನಾವೆಲ್ಲ ಇಲ್ಲಿ ಯಾಕೆ ಸೇರಿದ್ದೀವಿ ಅಂತ ಗೊತ್ತಾ ನಿಮಗೆ? ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಇರುವ ಡಾಕ್ಟರ್ ಪ್ರಭಾಕರ್ ಅವರು ಬರೆದಿರುವ ಓಪಿಯಟ್ ರಿಸೆಪ್ಟರ್ಸ್ ಬಗ್ಗೆ ಬರೆದಿರೋ ಮಾಹಿತಿನ ಜರ್ನಲ್ ಆಫ್ ನ್ಯೂರೋ ಸರ್ಜರಿ ಈ ಮ್ಯಾಗಝೈನಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಆ ಮ್ಯಾಗಝೈನಲ್ಲಿ ಇವರ ಈ ಆರ್ಟಿಕಲ್ ಪಬ್ಲಿಷ್ ಆಗಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇವರ ಈ ಸಾಧನೆಗಾಗಿ ನಾವೆಲ್ಲರೂ ಸೇರಿ ಇವರನ್ನು ಅಭಿನಂದಿಸೋಣ. ಥ್ಯಾಂಕ್ ಯು. ನಮ್ಮ ಗುರಿ ಕ್ಷೇಮ.
ಉರುಳ ಮೂರ್ಛಿತರಾಗಿ ಹರುಷದಿ ರಾಣಿ ತಾ ನುಡಿದ ಸೈನಿಕರಿಂಗೆ ಇಂದಿನ ಜಯ ನಮ್ಮ ಜಯ. ಚಕ್ರತೀರ್ಥರೆಲ್ಲಿದ್ದಾರೆ? ಅಯ್ಯೋ ಕಾಲನೂರನು ಸೇರು ಕಾಲ ಒದಗಿಯುವುದಿನ್ನು ಕಾಲನೂರನು ಏನಾದ್ರೂ ಗೊತ್ತಾಯ್ತಾ? ಏನಾಯ್ತು ಹೇಳಿ. How is his condition? ಕಾಪಿಡಿ ಗಿರಿಯ ಶ್ರಮದಿ ಎಲ್ಲ ರಿಪೋರ್ಟ್ಸ್ ಬಂದಮೇಲೆ ಕಂಡೀಷನ್ ಏನು ಅಂತ ಗೊತ್ತಾಗುತ್ತೆ ಮೇಡಮ್. ಓಕೆ, ಬಟ್ ಇಷ್ಟು ಕ್ರೌಡ್ ಬೇಡ, ಎಲ್ಲ ಕ್ಲಿಯರ್ ಮಾಡಿಬಿಡಿ. ಸರಿ ಮೇಡಮ್, ಓಕೆ. ಕಾರುಣ್ಯದಿ ಸಂದ ಸ್ಥಾನವನ್ನು ಕಾದಿರುವೆ, ಕಾರುಣ್ಯದಿ ಸಂದ ಸ್ಥಾನವನ್ನು ಕಾದಿರುವೆ, ಸಾಯಲಿಂದೆನಗೆ ಭಯವಿಲ್ಲ, ಸಾಯಲಿಂದೆನಗೆ ಭಯವಿಲ್ಲ. ಪ್ರಭಾಕರ್, ನಾನು ಐಶ್ವರ್ಯ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತಿದ್ದೀವಿ. ಏನು? ನಾನು ಇವಳು ಇಲ್ಲಿಂದ ಬಿಟ್ಟು ಹೋಗ್ಬೇಕು ಅಂತಿದ್ದೀವಿ. ಯಾಕೆ ಯಾಕೆ ನಿನಗೆ ಈ ರೀತಿ ಆಲೋಚನೆ ಬಂತು? ನಾವೆಲ್ಲ ಇಲ್ಲಿ ಎಷ್ಟು ಖುಷಿಯಾಗಿದ್ದೀವಿ. ನೋಡು ನೋಡು, ಈ ರೀತಿ ತಮಾಷೆ ಮಾಡಬೇಡ. ಪುಟ್ಟು ನಾನು ನಿನ್ಗೆ ಹೊಸ ಕತೆ ಹೇಳ. ಆ ಕಥೆಯಲ್ಲಿ ಡ್ಯಾನ್ಸ್ ಇದೆ, ಡ್ರಾಮಾ ಇದೆ, ಆ್ಯಕ್ಷನ್ನೂ ಇದೆ, ನಿನ್ಗೆ ಇಷ್ಟವಾದ ಪವರ್ ರೇಂಜರ್ಸೂ ಇದ್ದಾರೆ. ನಂಗೆ ಬೇಡ. ಅಮೂಲ್ಯ, ನೀವು ಬಿಟ್ಟೋದನ್ನ ಹೇಗೆ ಬದುಕಲಿ? ನಾನು ಅನಾಥ ಆಗ್ಬಿಡ್ತೀನಿ. ನಾನು ಬದುಕಕ್ಕಾಗಲ್ಲ. ಇನ್ನು ಎಷ್ಟು ದಿನ ಅಂತ ಹೀಗೆ ಬದುಕ್ತೀರಾ? ನಿಮ್ ಜೀವನದಲ್ಲಿ ಆಗ್ತಿರೋ ಬದಲಾವಣೆನ ನೀವು ಗಮನಿಸ್ತಾ ಇಲ್ಲ. ನಿಮ್ ಮುಖ ನೋಡಿ, ಹೇಗ್ ಗಾಯ ಮಾಡ್ಕೊಂಡಿದ್ದೀರಾ. ಏನು ಗಾಯನ? ಪ್ರಭಾಕರ್, ಒಂದ್ ಮಾತು ಹೇಳ. ಹೀಗೆ 2 ದೋಣಿ ಮೇಲೆ ಕಾಲಿಡೋದು ಒಳ್ಳೇದಲ್ಲ, ಅಷ್ಟು ಶಾಶ್ವತನೂ ಅಲ್ಲ. ಅದಕ್ಕೆ ನಾವ್ ಈ ನಿರ್ಧಾರಕ್ಕೆ ಬಂದಿದ್ದು. ಹೋಗೋದಕ್ಕಿಂತ ಮುಂಚೆ ಒಂದ್ ಮಾತು, ನಿನ್ ಕನ್ಸ್ಗಳನ್ನೆಲ್ಲ ನುಚ್ಚು ನೂರು ಮಾಡ್ತಾ ಇರೋ ಈ ನಿನ್ನ ಅರಮನೆಗೆ ಬೆಂಕಿ ಹಚ್ಚು. ಐಶು, ಅಮೂಲ್ಯ, ಐಶು, ಅಮೂಲ್ಯ, ಐಶು, 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 ಅಮೂಲ್ಯ, ಐಶ್ವರ್ಯ.
ಧೀಂ ಧೀಂ ತನನ ಧೀಂ ಧೀಂ ತನನ ಧಿರನ ಧಿರನ ಧೀಂ ಧೀಂ ತನನ ಧೀಂ